ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಫಾರ್ಮ್ ಲ್ಯಾಂಡ್ ಇಂಡಸ್ಟ್ರಿನ ಒಬ್ಬ ವಿಜ್ಞಾನಿ ಅಂತ ಹೇಳ್ಬೋದು ಅಥವಾ ಸಂಶೋಧಕ ಅಂತ ಹೇಳ್ಬೋದು, ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಇವರು ಸ್ಟಾರ್ಟಪ್ ಕುರಿತು ಇವತ್ತು ನಮ್ಮ ಕೇಳುಗರಿಗೆ ಅವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ವಿಶ್ವನಾಥ್ ಅವರೇ. ನಮಸ್ತೆ ಸರ್. ಹೇಳಿ, ಯಾವ ವರ್ಷದಿಂದ ಆರಂಭ ಮಾಡಿದ್ರಿ? ಸರ್, ನಂದು ಇಂಜಿನಿಯರಿಂಗ್ 2015 ಮುಗ್ದಿತ್ತು. ಅದಾದಾಗಿಂದನೂ ನಾವು ಇದೇ ಕೆಲಸಕ್ಕೆ ಬಂದಿದ್ದು. ಅಂತಂದ್ರೆ ಅಗ್ರಿಕಲ್ಚರ್ ಮಷಿನರೀಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ರೈತರಿಗೆ ಅನ್ನೋ ಕಾನ್ಸೆಪ್ಟ್ ಅಲ್ಲೇನೆ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಓದ್ಬೇಕಾರಿಂದನೂ ನಾವು ನೋಡಿದ್ ಹೆಂಗೆ ಅಂತಂದ್ರೆ ಚೈನಾ ಜಪಾನಿಂದನೇ ಎಲ್ಲ ಐಟಮ್ಸ್ ತಂದು ನಮ್ಮ ರೈತರಿಗೆ ಮಾರ್ತಾ ಇದ್ರು. ಬಿಟ್ಟರೆ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಪ್ರಾಡಕ್ಟ್ ಜನರಿಗೆ ತಲುಪ್ತಾ ಇದ್ದು ಭಾರಿ ಸಣ್ಣ ನಂಬರ್ ಇತ್ತು, ಬಹಳ ಸಣ್ಣ ನಂಬರ್ ಇತ್ತು. ಸೊ ನನಗೆ ಅವಾಗಿಂದ ಇಂಡಿಯನ್ ಆರ್ಮಿ ಸೆಲೆಕ್ಷನ್ಸ್ ಆಗಿತ್ತು ನಂಗೆ ಲೆಫ್ಟಿನೆಂಟ್ ಪೋಸ್ಟ್ಗೆ, ಟ್ಯಾಂಕರ್ ಡಿಸೈನ್ಗೆ ಅಂತ ಭೋಪಾಲ್ಗೆ ಹೋಗಿದ್ದೆ. ಬಟ್ ನನಗೆ ಇಷ್ಟ ಆಗ್ಲಿಲ್ಲ. ಇದಕ್ಕಿಂತ ನನಗೆ ಇಲ್ಲಿ ರೈತರಿಗೆ ಏನೋ ಮಾಡೋದೇ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಇದು ಲೆಫ್ಟ್ ಔಟ್ ಪೋರ್ಷನ್ ಇದೆ ಜಗತ್ತಲ್ಲಿ ಅಂತ ಅನಿಸ್ತಾ ಇತ್ತು. ನಮ್ಮ ಇಂಡಿಯಾದಲ್ಲಿ ಕೂಡ ಅದೇ ತರ ಅಲ್ವಾ? ನಮ್ಮ ಸೈನಿಕ ರೈತರ ಕೆಲಸ ಕೂಡ ಸೈನಿಕರ ಕೆಲಸನೇ ಅಲ್ವೇ? ನನಗೆ ಅಲ್ಲಿ ಹೋಗಿ ಅಲ್ಲಿ ಇಂಟರ್ವ್ಯೂ ಎಲ್ಲ ಇರ್ತಿತ್ತು, ನಾನು ಅದೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ನನಗೆ ಅದನ್ನ ಮಾಡಿದಾಗ ಓಕೆ ಇದು ನನ್ನ ಜಾಗ ಅಲ್ಲ ಅಂತ ನನಗೆ ಅವತ್ತೇ ಅನ್ನಿಸ್ಬಿಡ್ತು. ಆ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ್ಲೇನೆ ಅಲ್ಲಿ ಒಂದು ಗ್ರೂಪ್ ಡಿಸ್ಕಷನ್ ಅಂತ ಮಾಡ್ತಾರೆ. ಅವಾಗ ಓಕೆ ಇದು ನನಗಲ್ಲ, ನಾನು ಇಂಜಿನಿಯರ್ ಆಗಿರೋದಕ್ಕೆ ನಾನು ಇನ್ನು ಬೇರೆದೇನೋ ಮಾಡ್ಬೇಕು, ಇದಕ್ಕಿಂತ ಒಳ್ಳೇದೇನೋ ಇದೆ ಅಂತ ನನಗೆ ಫೀಲ್ ಆಗಿತ್ತು. ಅವಾಗ ನನಗೆ ಅವಾಗ ಮಾಡಬೇಕು ಅನ್ಸಿದ್ದೆ. ಓಕೆ ಯಾವ್ದು ಲೆಫ್ಟ್ ಔಟ್ ಫೀಲ್ಡ್ ಇದೆಯಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಅಲ್ಲಿ ನಮಗೆ ಪ್ರಾಪರ್ ಮಿಷನರಿ ಸಿಗ್ತಾ ಇಲ್ಲ ನಮ್ಮ ರೈತರಿಗೆ. ಈಗ ಚೈನಾ ಜಪಾನ್ ಅಲ್ಲೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಎಲ್ಲ ಇದೆ. ಒಂದು ವಿಪರೀತ ಬೆಲೆ ನಮ್ಮ ರೈತರಿಗೆ ಕೈಗೆಟುಕೋದು ಅಂದ್ರೆ ಯಾರು ಕಡಿಮೆ ಜಮೀನು ಹೊಂದಿದ್ದಾರೆ, ಆಮೇಲೆ ಮಧ್ಯಮ ವರ್ಗದ ರೈತರಿಗೆ ಇದು ಸಿಗ್ತಾ ಇರ್ಲಿಲ್ಲ. ಹೌದೌದು. ದೊಡ್ಡ ರೈತರಿಗೆ ದೊಡ್ಡ ಕಂಪ್ನಿಯವರು ಟ್ರಾಕ್ಟರ್ ಕೊಡೋರು, ಟಿಲ್ಲರ್ ಕೊಡೋರು, ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಏನೇನೋ ಕೊಡ್ತಾ ಇದ್ದಾರೆ. ಸಣ್ಣ ರೈತರನ್ನ ಯಾರು ಹತ್ರಕ್ಕೂ ಹೋಗ್ತಾ ಇರಲಿಲ್ಲ. ಯಾವ ದೊಡ್ಡ ಕಂಪ್ನಿಯವರು ಸಣ್ಣ ರೈತರಿಗೆ ಅಂತ 1.5-2 ಲಕ್ಷದಲ್ಲಿ ಯಾವ ಮಿಷಿನ್ ಮಾಡು ಕೊಡ್ತಾ ಇರಲಿಲ್ಲ ಅವ್ರಿಗೆ ಎಲ್ಲ ಕೆಲಸ ಮಾಡಂಗೆ ಅಂತ. ಸೊ ನನಗೆ ಅವಾಗ ಇಂಜಿನಿಯರಿಂಗು ಮಾಡಿದ್ರಿಂದ ಓಕೆ ಇದು ಒಳ್ಳೆ ಜಾಗ ಇದೆಯಪ್ಪ, ಇದರಲ್ಲಿ ನಾವು ಎಂಟರ್ ಆಗಿ ಇದರಲ್ಲಿ ನಾವು ಕೆಲಸ ಮಾಡಿದ್ರೆ ಜನಕ್ಕೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ ಅಂತ ನನಗೆ ಅವತ್ತಿಂದನೂ ಥಾಟ್ ಇತ್ತು. ಸೊ ಅದೇ ಕಾನ್ಸೆಪ್ಟ್ ಮೇಲೆ ನಾವೇನ್ ಮಾಡ್ತಾ ಇರೋದು ಈಗ ಅಂತಂದ್ರೆ, ಒಬ್ಬ ಸಣ್ಣ ರೈತ 3-4 ಎಕರೆ ತೋಟ ಇರೋರಿಗೆ ಅವರಿಗೆ ಟ್ರಾಕ್ಟರ್ ಟಿಲ್ಲರ್ ತಗೊಳ್ಳೋದು ಕಾಸ್ಟ್ ಜಾಸ್ತಿ ಬೀಳುತ್ತೆ. ಈಗ ಟ್ರಾಕ್ಟರ್ ಆದ್ರೆ 8-10 ಲಕ್ಷ ಆಗ್ಬಿಡುತ್ತೆ ಅವರಿಗೆ. ಟಿಲ್ಲರ್ಗಳಾಯ್ತು ಅಂದ್ರೂ 2 ಲಕ್ಷ ಇದೆ. ಬಟ್ ಟಿಲ್ಲರ್ ಯೂಸರ್ ಫ್ರೆಂಡ್ಲಿ ಇಲ್ಲ, ಅವರಿಗೆ ಅದನ್ನ ನಡ್ಕೊಂಡು ತಗೊಂಡು ಹೋಗ್ಬೇಕು, ಕಂಫರ್ಟ್ ಇಲ್ಲ. ಈಗ ನಮಗೆಲ್ಲ ಕಡೆ ಕಂಫರ್ಟ್ ಬೇಕು, ಮನೇಲಿ ಆರಾಮ ಸೋಫಾ ಇರಬೇಕು, ಕಾರ್ ಇರಬೇಕು, ಎಲ್ಲ ಇದೆ. ರೈತ ಮಾತ್ರ ನಡ್ಕೊಂಡು ಕೆಲಸ ಮಾಡೋದು ಅಂತಂದ್ರೆ ಹೆಂಗಾಗತ್ತದು? ಹಂಗಾಗಿ ಅದಕ್ಕೊಂದು ಕಂಫರ್ಟಬಲ್ ಪ್ರಾಡಕ್ಟ್ ಇರಬೇಕು ಅಂತ ನಮ್ ಕಾನ್ಸೆಪ್ಟ್ ಇತ್ತು. ಸೊ ನಾವು ಅದೇ ಬೇಸಿಸ್ ಮೇಲೆ ನಾವೇನ್ ಮಾಡಿದೀವಿ ಅಂದ್ರೆ 4 ಚಕ್ರದ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಮುಂದ್ಗಡೆ 2 ಚಕ್ರ ಇರುತ್ತೆ, ಹಿಂದ್ಗಡೆ 2 ಚಕ್ರ ಇರುತ್ತೆ. 100% ಸೇಫ್ಟಿ ಇರುತ್ತೆ. ಗಾಡಿ ಪಲ್ಟಿ ಹೊಡೆಯೋದಾಗ್ಲಿ ಟಾಪಲ್ ಆಗೋದಾಗ್ಲಿ ಏನೂ ಆಗಲ್ಲ. ಎಂತ ಕೆಸರಿತ್ತು ಅಂದ್ರೂ ಬಾರಿ ಸುಲಭಕ್ಕೆ ಒಳಗೆ ಹೋಗಿ ಬರ್ಬೋದು ಅವ್ರ ತೋಟದೊಳಗೆ. ಯಾವುದೇ ಸಮಸ್ಯೆ ಆಗೋದು, ಏನು ಸಮಸ್ಯೆ ಆಗಲ್ಲ. ಎಷ್ಟೇ ಕೆಸರಿದ್ರು ನಮ್ದು ವಿಡಿಯೋಸ್ ಎಲ್ಲ ಇದೆ, ನೀವು ನೋಡ್ಬೋದು ಬೇರೆದ್ರಲ್ಲಿ. 1.5 ಅಡಿ ನೀರಿನ ಕಾಲುವೆ ಒಳಗೆ ಹೋದ್ರು ಅವರು ಏನೂ ಆಗಲ್ಲ, ಗಾಡಿ ಸ್ಲಿಪ್ ಆಗಲ್ಲ, ಪಲ್ಟಿ ನೋಡಿಯಲ್ಲ, ಏನೂ ಇಲ್ಲ. ಆರಾಮಾಗಿ 500-800 kg ಅವ್ರ ಲಗೇಜ್ ತಗೊಂಡು ಹೋಗಿ ಬರ್ಬೋದು ತೋಟದೊಳಗೆ. ಸೊ ನಾವೇನ್ ಮಾಡ್ತಾ ಇದೀವಿ, 4 ಚಕ್ರದ ಗಾಡಿ ಜೊತೆಗೆ ಹಿಂದ್ಗಡೆ ಒಂದು ಟ್ರಾಲಿ ಕೊಡ್ತಾ ಇದೀವಿ. 500-800 kg ಲಗೇಜ್ ತಗೊಂಡು ಟ್ರಾಲಿ ಕೊಡ್ತಾ ಇದೀವಿ. ಮತ್ತೆ ಹಂಗೇನೆ ಕಳೆ ತೆಗಿಯೋದಕ್ಕೆ ವೀಡ್ ಕಟಿಂಗ್ಗೆ ಅಂತ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ. ಈಗ ನೀವೇ ನೋಡ್ದಂಗೆ ತೋಟದಲ್ಲಿ ಎಲ್ಲರಿಗೂ ಪ್ಲಾಂಟೇಶನ್ ಕ್ರಾಪ್, ಅಡಿಕೆ, ತೆಂಗು, ಮಾವು, ಚಿಕ್ಕು ಯಾರ್ಯಾರು ಬೆಳೀತಾ ಇದಾರೆ ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಇರೋದು ಕಳೆ ತೆಗೆಯೋದು. ಅವರು ಸುಲಭಕ್ಕೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕಳೆನಾಶಕ ಹೊಡಿತಾ ಇದಾರೆ. ಈಗ ಟ್ರಾಕ್ಟರ್ ಟಿಲ್ಲರ್ ಅಲ್ಲಿ ಅವ್ರಿಗೆ ಹೊಡೆಯೋದು ಕಾಸ್ಟ್ ಜಾಸ್ತಿ ಬೀಳ್ತಿದೆ. ಯಾಕಂದ್ರೆ ಟ್ರಾಕ್ಟರ್ ಅವರು ಗಂಟೆಗೆ 3,000 ಇಸ್ಕೊಂತಾ ಇದಾರೆ. ಬ್ರಷ್ ಕಟ್ರು, ಮ್ಯಾನ್ಯುಯಲ್ ಬ್ರಷ್ ಕಟ್ರು 300 ರೂಪಾಯಿ ಇಸ್ಕೊಂತಾ ಇದಾರೆ. ಅನುಕೂಲಕ್ಕೆ ತಕ್ಕಂಗೆ ಅವರು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅದನ್ನ ಈಸಿ ಮಾಡ್ಕೊಳ್ಳೋದಕ್ಕೆ ಅವ್ರು ಕಳೆನಾಶಕ ಹೊಡಿತಾ ಇದಾರೆ. ಬಟ್ ಅದರಿಂದ ಈಗ ಏನಾಗ್ತಾ ಇದೆ, ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ. ನಿಮಗೆ ಸೂಕ್ಷ್ಮ ಜೀವಿಗಳು ಏನ್ ಬೆಳೆದಿರುತ್ತೆ ಅದರಲ್ಲಿ ಅದನ್ನ ಹಾಳಾಗ್ತಾ ಇದೆ ನಿಮಗೆ. ಹಂಗಾಗಿ ಫಸಲು ಸಹ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಫಸಲು ಕಮ್ಮಿ ಆಗ್ತಾ ಇದೆ. ಈಗ ಅಡಿಕೆಗಳೆಲ್ಲ ನಾವೇ ನೋಡಿದೀವಿ, ಮಂಗಳೂರು ಸೈಡ್ ಅಲ್ಲೆಲ್ಲ ಫಸಲೂರಿಗೆ ಚೆನ್ನಾಗಿ ಹೋಗ್ತಾ ಇತ್ತು. ಈಗ ನಾವಿಲ್ಲೆಲ್ಲ ಬಯಲ್ಸೀಮೆ ಕಡೆ ಒಂಚೂರು ಬಂದವರೆಲ್ಲ ಎಲ್ಲರೂ ಅಡಿಕೆ ಹಾಕಕ್ ಶುರು ಮಾಡಿ ಅದು ಹೋಗ್ತಾ ಹೋಗ್ತಾ ಒಂಚೂರು ಈಗ ಎಲ್ಲ ಕಳೆನಾಶಕ ಹೊಡೆದು ಫಸಲೇ ಕಮ್ಮಿ ಆಗ್ತಿದೆ ಓವರ್ ಪೀರಿಯಡ್ ಆಫ್ ಟೈಮ್. ಅಲ್ಲಿ ಬರ್ತಿದ್ದು ಕ್ವಿಂಟಾಲ್ ಗಟ್ಟಲೆ ಲೆಕ್ಕಕ್ಕೂ ಇಲ್ಲಿ ಬರ್ತಾ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಈಗ ಅಡಿಕೆ ಇಳುವರಿನೂ ಕಮ್ಮಿ ಆಗಿದೆ. ಇದು ಯಾಕಂದ್ರೆ ಕಳೆನಾಶಕ ಹೊಡಿತಾ ಇದೆ ಇದಕ್ಕೆ. ಹಾಗಾಗಿ ನಮ್ ಕಾನ್ಸೆಪ್ಟ್ ಏನು ಅಂದ್ರೆ ಆ ಗಾಡಿ, ಅದ್ರ ಜೊತೆ ಟ್ರಾಲಿ, ಅದ್ರ ಜೊತೆಗೆ ಔಷಧಿ ಹೊಡೆಯೋದಕ್ಕೆ. ಈಗ ಎಲೆ ಚುಕ್ಕಿ ರೋಗ ಅಂತ ಬರ್ತಾ ಇತ್ತು, ಬೇರೆ ಇನ್ನೂ ಎಷ್ಟೊಂದು ರೋಗಗಳಿದ್ವು. ಸೊ ಅದಕ್ಕೆಲ್ಲ ಔಷಧಿ ಹೊಡೆಯಕ್ಕೂ ಬೇಕು ಅವರಿಗೆ. ಈಗ ಇದು ಈ ಒಂದು ವಿಚಾರ ನಿಮಗೆ ಹೊಡೆದಿದ್ದು ಹೇಗೆ ಅಂದ್ರೆ, ನೀವು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಒಂದು ಪ್ರಾಜೆಕ್ಟ್ ಕೊಡ್ತಾರಲ್ಲ, ಆ ಒಂದು ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ ಅಂತ ಹೇಳ್ತೀವಲ್ಲ, ಅದರ ಮೇಲೆ ಈ ತರ ಮಾಡ್ಬೇಕು ಅನ್ಸುತ್ತಾ ಅಥವಾ ರೈತರ ಕಷ್ಟ ನೋಡಿ ನೀವು ಈ ತರ? ಅಂದ್ರೆ ಸರ್ ಎರಡು, ಈಗ ನೀವು ಹೇಳಿದ ಎರಡು ಆಗಿದೆ. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇದ್ದಾಗ ನನಗಾಗಿನ್ನು 19-20 ವರ್ಷ ಇತ್ತು. ಅವಾಗ್ಲೇನೆ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ನಾನು. ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಗಿದೆ, ವೆಹಿಕಲ್ ಡಿಸೈನ್ ಮಾಡಿದ್ದಕ್ಕೆ. ಆಗ ಒಂದು 3 ಚಕ್ರದ ಮಾಡಿದೆ. ಫ್ರಂಟ್ 2 ಇತ್ತು, ಹಿಂದ್ಗಡೆ 1 ಇತ್ತು. ಅದನ್ನು
ಅದನ್ನ ಗುಡ್ಡ ಎಲ್ಲ ಹತ್ಸಕ್ ಈಸಿ ಆಗ್ಲಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೆ ನಾನು ಅವಾಗ. ವೆಹಿಕಲ್ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ಅವಾಗ್ಲೇನೆ. ಅವಾಗ TV9 ಅಲ್ಲಿ ನ್ಯಾಷನಲ್ ಮೀಡಿಯಾಸ್ ಅಲ್ಲೆಲ್ಲ ಪೇಪರ್ ಅಲ್ಲಿ ಆರ್ಟಿಕಲ್ ಎಲ್ಲ ಬಂದಿತ್ತು ಅವಾಗ. ಸೊ ಅವಾಗ ಅದನ್ನ ಮಾಡಿದ್ದೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಇದರ ಅಪ್ಡೇಟೆಡ್ ವರ್ಷನ್ಸ್ ಮಾಡ್ಬೋದಲ್ಲ ಅಂತ ನನಗೆ ಅನ್ನಿಸ್ತು. ಅಪ್ಡೇಟೆಡ್ ವರ್ಷನ್ಸ್ ಯಾವ್ದಕ್ ಮಾಡ್ಬೋದು ಅಂದ್ರೆ ಸುಮ್ನೆ ಆಫ್ ರೋಡಿಂಗ್ ಖುಷಿ ಓಡಿಸೋದಕ್ಕಿಂತ ರೈತರಿಗೆ ಚೆನ್ನಾಗಿ ಮಾಡಿಸ್ಬಿಡ್ಬೋದಲ್ಲ ಈ ಮಿಷಿನ್ ಅಂತ ನನಗೆ ಅನ್ಸಕ್ ಶುರು ಆಯ್ತು. ವಿದ್ಯಾಭ್ಯಾಸ ಮುಗ್ದಾದ್ಮೇಲೆ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡಿದೀರಾ? ಇಲ್ಲ, ಇಂಜಿನಿಯರಿಂಗ್ ನನಗೆ ಮುಗಿತಿದ್ದಂಗೆ ಅಷ್ಟೊತ್ತಿಗೆ ಆಲ್ರೆಡಿ ವೆಹಿಕಲ್ ಮಾಡಿದ್ದೆ. ಅದಕ್ಕೆ ಆಲ್ರೆಡಿ ಫಿಲಮ್ ಅಲ್ಲೆಲ್ಲ ಈ ತರದ್ ಬೈಕ್ ಮಾಡ್ಕೊಡಿ ಅಂತ ಆರ್ಡರ್ ಬಂತು. ಅವರಿಗೆ ಆ ವೆಹಿಕಲ್ಸ್ ಮಾಡ್ಕೊಟ್ಟೆ. ಅದಾಗ್ತಿದಂಗೆ ಇಲ್ಲಪ್ಪ ಇದು ರೈತರಿಗೆ ಬೇಕಲ್ಲ, ಇದು ನನ್ ಕಣ್ಣೆದುರುಗಡೆ ನಮ್ಮನೆ ತೋಟಕ್ಕೆ ಬೇಕದು. ಹಂಗಾಗಿ ನಮ್ಮನೆ ತೋಟಕ್ಕೆ ನಾನು ಇನ್ಯಾರದನ್ನ ಯಾಕೆ ಮಾಡ್ಸೋದು, ನಾನೇ ಮಾಡ್ಕೋಬಹುದಲ್ಲ. ಆಯ್ತು, ನಮ್ ತೋಟದಲ್ಲಿ ಯೂಸ್ ಮಾಡ್ತೀವೋ ಇಲ್ವೋ ಬೇಡ, ಯಾಕಂದ್ರೆ 1 ಎಕರೆ ಇರೋದು, ಹಂಗಾಗಿ ನಮಗೇನು ಅವಶ್ಯಕತೆ ಇಲ್ಲ. ಆದ್ರೂ ಸಮಾಜಕ್ಕೆ ಒಳ್ಳೇದಾಗ್ಲಿ, ರೈತರಿಗೆ ಸಿಗ್ಲಿ ಅದು ಅಂತ. ಸಣ್ಣ ರೈತರಿಗೆ ಯಾರು ಮಾಡ್ತಿಲ್ಲ ಸರ್. ಈಗ ಮಹೀಂದ್ರ ಕಂಪನಿಯವರಾಗಿರ್ಬೋದು, ಯಾವ್ದೇ ದೊಡ್ಡ ಕಂಪನಿಯವರಾಗಿದ್ರು ದೊಡ್ಡ ಟ್ರಾಕ್ಟರ್ಸ್ ಇರೋದು ಬಿಟ್ರೆ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಯಾವ ಗಾಡಿನೂ ಸಿಗ್ತಿಲ್ಲ ಅವರಿಗೆ ಈಸಿಯಾಗಿ ಹೋಗಿ ಕೆಲಸ ಮಾಡ್ಕೊಂಡ್ ಬರೋದಕ್ಕೆ. ಹಂಗಾಗಿ ನಮಗೆ ಅದು ಲೆಫ್ಟ್ ಔಟ್ ಇದೆ ಸಮಾಜದಲ್ಲಿ. ಇದಕ್ಕೆ ಯಾರು ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು, ಯಾರೇ ಇಂಜಿನಿಯರಿಂಗ್ ಓದಿರ್ಲಿ, ಎಲ್ಲಾ ಹುಡುಗರು ಯಾರ್ಯಾರು ಇದನ್ನ ನೋಡ್ತಾ ಇದಾರೆ ಅವರು ಅಷ್ಟೇ, ಯಂಗ್ಸ್ಟರ್ಸ್ ಯಾರೇ ಇದ್ರು ದೊಡ್ಡ ಕಂಪನಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೇ ಕಾನ್ಸೆಪ್ಟ್ ಇರೋದು. ನಾವೇ ಒಂದೇನೋ ಮಾಡಿ ಜನ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಯಾರಿಗೂ ಇಲ್ಲವೇ ಇಲ್ಲ. ಆ ಕಾನ್ಸೆಪ್ಟ್ ಒಂದು 100ರಲ್ಲಿ ಒಂದು 10% ಇರಬಹುದು ಆ ತರ ಯೋಚನೆ ಮಾಡೋದು. ಆದ್ರೆ ಸುಮಾರು ಜನ ಏನಂತಂದ್ರೆ ಈಗ ದೊಡ್ಡ ಒಂದು ಮೆಟ್ರೋ ಸಿಟಿಗಳಂತ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಬಾಂಬೆ ಈ ತರ ಹೋಗಿ ಲಕ್ಷಗಟ್ಟಲೆ ಸಂಬಳ ಸಿಗುತ್ತೆ, ನಾವು ಆರಾಮಾಗಿರ್ಬಹುದು ಅಂತ ಆ ಒಂದು ಯೋಚನೆ ಮಾಡ್ತಾರೆ. ಆ ಕಾನ್ಸೆಪ್ಟ್ ಎಲ್ಲರ ತಲೆಯಲ್ಲೂ ಜಾಸ್ತಿ ಇರೋದು. ಲಕ್ಷಗಟ್ಟಲೆ ಸಂಬಳ ಬರಬೇಕು, ಅಲ್ಲಿಗೆ ಹೋಗೋಣ ಅಂತ. ನಾವೇ ಒಂದ್ ಜನಕ್ಕೆ ಒಂದು ಪ್ರಾಡಕ್ಟ್ ಮಾಡ್ಕೊಟ್ರೆ ಅದ್ರಲ್ಲಿ ಕೋಟಿ ದುಡಿತೀವಿ ಅನ್ನೋದು ಕಾನ್ಸೆಪ್ಟ್ ಇನ್ನು ತಲೆಗೆ ಬಂದಿಲ್ಲ, ಯಾರಿಗೆ ಬಂದಿಲ್ಲ. ಈ ಒಂದು ವಿಚಾರವಾಗಿ ನಾವು ಈಗ ಕರೋನಾ ಸಮಯದಲ್ಲಿ ಎಷ್ಟೋ ಜನ IT ಉದ್ಯೋಗದಲ್ಲಿ ಇದ್ದವರು ಮರಳಿ ತಮ್ಮ ಒಂದು ಹಳ್ಳಿಗೆ ಬಂದು ಅಲ್ಲಿ ಎಷ್ಟು ಸಂಬಳ ಪಡಿತಾರೆ ಅದಕ್ಕಿಂತ ದುಪ್ಪಟ್ಟು 10 ಪಟ್ಟು ಸಂಬಳನ ಅವರು ಊರಲ್ಲೇ ಪಡಿತಾರೆ, ಬಿಟ್ಟು ಮತ್ತೆ ತಿರ್ಗಾ ಹೋಗಿಲ್ಲ ಅವರು. ಆತರ ಉದಾಹರಣೆಗಳು ಇದಾವೆ. ಸರ್, ನಮಗೆ ಈ ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ ಇನ್ನೊಂದು, ನೀವು ಹೇಳಿದ್ರಲ್ಲ, ಇದು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ನನ್ನ ಅಸಂಪ್ಷನ್ ಪ್ರಕಾರ ಇನ್ನ 10 ವರ್ಷದಲ್ಲಿ ದೊಡ್ಡ ಈಗ IT ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೇ ದೊಡ್ಡದಿರ್ಬೋದು, ಬೆನ್ಸು BMW ಇಲ್ಲೇ ಬಂದು ಪ್ರೊಡಕ್ಷನ್ ಮಾಡಿದ್ರು ಜನಕ್ಕೆ ತಿನ್ನಕ್ಕೆ ಅನ್ನ ಬೇಕೇ ಬೇಕು. ಅಗ್ರಿಕಲ್ಚರೇ ಫ್ಯೂಚರ್ ಅಂತ ನನಗೆ. ಮತ್ತೆ ಈಗ ಯಾರ್ಯಾರು ದೊಡ್ಡ ಮೆಟ್ರೋ ಸಿಟೀಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರೆಲ್ಲ ವಾಪಸ್ ಊರಿಗೆ ಹೋಗಿ 1-2 ಎಕರೆ 3 ಎಕರೆ ತೋಟ ತಗೊಂಡು ಕೆಲಸ ಮಾಡೋಣ ಅಂತ ಬರುತ್ತೆ ಎಲ್ಲರ ತಲೆಯಲ್ಲೂ ಅವಾಗ. ಸೊ ಆ ಟೈಮಲ್ಲಿ ದೊಡ್ಡ ಮಿಷಿನ್ ಹೋಗೋಕ್ಕಿಂತ ಹಿಂಗ್ ಇದೊಂದು ಸಣ್ಣ ಮಿಷಿನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಸುಲಭ ಆಗುತ್ತೆ. ಹಂಗಾಗಿ ಹಿಂಗ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ ಮಾಡಿದ್ ನಾವು. ಆಮೇಲೆ ಇದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳು ಎಲ್ಲಿಂದ ನೀವು ತಗೊಳ್ತೀರಿ? ಸರ್, ಸ್ಟಾರ್ಟಿಂಗ್ ನಾನು ಮಾಡ್ಬೇಕಾದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೆ, ಅಲ್ಲಿಂದ ಏನೋ ಐಟಮ್ಸ್ ತರ್ತಾ ಇದ್ದೆ, ಒಂದಷ್ಟು ಮಾಡ್ತಾ ಇದ್ದೆ. ಮತ್ತೆ ನಮಗೆ ಸರ್, ಈಗ ಯಾರಿಗೆ ಆದ್ರೂ, ಈಗ ಹೊಸಬ್ರು ಯಾರೇ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಅದೇ ಕಷ್ಟ ಇರೋದು. ಅವ್ರಿಗೆ ರಾ ಮೆಟೀರಿಯಲ್ಸ್ ಎಲ್ಲಿಂದ ತಗೋಬೇಕು, ಮತ್ತೆ ಟಾಪ್ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಹೆಂಗೆ ಅನ್ನೋದೇ ಕಷ್ಟ ಇರೋದು. ಈಗ ನಾವು ವರ್ಕ್ಶಾಪ್ ಅಲ್ಲಿ ಈಗ ನಾವು ವರ್ಕ್ಶಾಪ್ ಅಲ್ಲಿ ಒಂದೇನೋ ಒಂದು ಗಾಡಿ ಮಾಡೋದಕ್ಕೂ ಅದು ಜನ ಯೂಸ್ ಮಾಡಿ 10 ವರ್ಷ ಒಂದೇ ತರ ರನ್ ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಈಗ ಯಾವ್ದೋ ಒಂದು ವರ್ಕ್ಶಾಪ್ ಅಲ್ಲಿ ಯಾರೋ ಒಬ್ರು 4 ಚಕ್ರ ಜೋಡಿಸಿ ಹಿಂಗ ಗಾಡಿ ಮೂವ್ ಮಾಡಂಗ್ ಮಾಡಿರ್ತಾರೆ, ಬಟ್ ನಿಮಗೆ 10 ವರ್ಷ ಹಂಗೆ ಓಡ್ಸಕ್ ಆಗಲ್ಲ ಅದನ್ನ. ಆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಭಾರಿ ಕಷ್ಟ ಇದೆ. ಹಂಗಾಗಿ ನಮಗೆ ಅದನ್ನ ಮಾಡೋದಕ್ಕೆ ಭಾರಿ ಕಷ್ಟಪಟ್ಟಿದೀವಿ ಸ್ಟಾರ್ಟಿಂಗ್ ಇಂದನೂ. ನಾವು ಬೆಂಗಳೂರಿಗೆ ಹೋಗಿ ದೊಡ್ಡ CNC ಮಿಷಿನ್ಸ್ ಆಗಿರ್ಬೋದು, ಹೀಟ್ ಟ್ರೀಟ್ಮೆಂಟ್ ಯೂನಿಟ್ಸ್ ಆಗಿರ್ಬೋದು, ಎಲ್ಲ ನಾವು ಹೊರಗಡೆ ಹೋಗಿ ಅಲ್ಲಿಂದ ಮಾಡಿಸ್ಕೊಂಡು ಇಲ್ಲಿ ಬರ್ತಾ ಇದ್ವಿ. ಈಗ ಹೇಗಾಗಿದೆ ಅಂತಂದ್ರೆ ನಮಗೆ ಎಲ್ಲದು ನಮ್ಮ ಹತ್ರಕ್ಕೆ ಆಗ್ತಾ ಇದೆ. ಈಗ ನಾವು ಶಿವಮೊಗ್ಗದಲ್ಲೇ ಇದ್ರು, ನಾವು Tier 2 ಸಿಟಿಯಲ್ಲೇ ಇದ್ರು ನಮಗೆ ಇಲ್ಲಿಗೆ ಎಲ್ಲ ಅನುಕೂಲಗಳಾಗ್ತಾ ಇದೆ ಆರಾಮಾಗಿ. ಏನೇನು ಒಂದು ಸಮಸ್ಯೆಗಳನ್ನ ನೀವು ಎದುರಿಸಿದಿರಿ ಆರಂಭದಲ್ಲಿ, ಇದು ಸ್ಟಾರ್ಟ್ಅಪ್ ಆರಂಭ ಮಾಡೋಕ್ಕಿಂತ ಮೊದಲು? ಸರ್, ಫ್ಯಾಮಿಲಿನೇ ಫಸ್ಟ್ ಪ್ರಾಬ್ಲಮ್ ಸರ್. ಅಂದ್ರೆ ನಿಮಗೆ ಮನೆ ದಾಟೋದೇ ಕಷ್ಟ. ನಿಮಗೆ ಮನೆಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನ್ ಕನ್ವಿನ್ಸ್ ಮಾಡೋದೇ ಕಷ್ಟ ಇರುತ್ತೆ ಎಲ್ಲರಿಗೂ. ಅವ್ರು ಕನ್ವಿನ್ಸ್ ಮಾಡಿದ್ರು, ಫ್ಯಾಮಿಲಿ ರಿಲೇಟಿವ್ಸ್ ಕನ್ವಿನ್ಸ್ ಮಾಡೋದು. ಹೈದರಾಬಾದ್ ದೊಡ್ಡ ಕೆಲಸದಲ್ಲಿ ಸೇರ್ಕೊಳ್ತಾನೆ ಅಂದ್ರೆ ಇಲ್ಲೇ ಏನೋ ಮಾಡ್ತಾ ಇದ್ದಾನೆ, ಎಲ್ಲೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಲಪ್ಪ ಅಂತ ನಿಂತಿರ್ತಾರೆ ಅಂದ್ಬಿಟ್ರೆ. ನಮ್ಮಮ್ಮ ಈಗ ಹೋದ ವರ್ಷದವರೆಗೂ ಅದನ್ನ ಹೇಳ್ತಿದ್ರು. 9 ವರ್ಷ ಆಯ್ತು ನಾನು ಮಾಡ್ತಾ, ಈಗೇನೋ ದುಡ್ಡು ನೋಡ್ತಾ ಇದೀನಿ. ಅದಕ್ಕಿಂತ ಮುಂಚೆವರೆಗೂ ಹೋದ ವರ್ಷದವರೆಗೂ ಅವ್ರು ಹೇಳ್ತಾ ಇದ್ದು, ಯಾವ್ದಾದ್ರು ದೊಡ್ಡ ಕಂಪ್ನಿ ಹೋಗಿದ್ರು ಕೋಟಿ ದುಡಿತಿದ್ದೆ ಇಷ್ಟೊತ್ತಿಗೆ ಅಂತ ಈಗಲೂ ಹೇಳ್ತಾರ ಅವರು. ಹಂಗಾಗಿ ಯಾವ್ದಾರು ಅಮೆರಿಕಕ್ಕೆ ಹೋಗ್ಬೋದಿತ್ತು, ಯಾವ್ದೋ ದೊಡ್ಡ ಕಂಪ್ನಿ ಹೋಗ್ಬೋದಿತ್ತು ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಅವರೆಲ್ಲ ಹೇಳೋದ್ ಕೇಳಿ ಅವ್ರ ತಲೆಯಲ್ಲಿ ಹಂಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದೇ ಇರೋದು. ಇಲ್ಲಿ ಯಾವ್ದೋ ಒಳ್ಳೆ ಕೆಲಸ ಇಲ್ಲ ನಮ್ ಗಾಡಿ ಯೂಸ್ ಮಾಡ್ತಿದ್ರಲ್ಲ ರೈತರು, ಅವರೇ ಬಂದ್ ಹೇಳ್ದಾಗ್ಲೂ ಅವ್ರು ಹೋದ್ಮೇಲೆ ಬೇಡಿತ್ತೇನ ಇದು ಬೇರೆ ಮಾಡ್ಬೋದಿತ್ತು ಅಂತಾನೆ ಹೇಳ್ತಾರೆ ಈಗ್ಲೂ. ಹಣ ಭಾರಿ ಹೆಲ್ಪ್ ಆಗ್ತಾ ಇದೆ ನಿಮ್ ಗಾಡಿಯಿಂದ, ಎಷ್ಟು ಕೆಲಸ ಆಗ್ತಿದೆ ಅಂತ ಅವ್ರು ಹೇಳೋದ್ರು ಇವ್ರಿಗೇನ್ ಸಮಾಧಾನ ಇಲ್ಲ ಅದರಿಂದ. ಅದು ಒಂದು ನೋಡಿ, ಯಾರಾದ್ರೂ ಒಬ್ರು ಅಷ್ಟು ಹೇಳಿದ್ರೆ ನೀವು ಮಾಡಿದ್ದ ಸಾರ್ಥಕ ಆಯ್ತು, ನೀವು ಸಾರ್ಥಕ್ಕೆ ಕಾಣ್ತಾ ಒಂದು ಇದರಲ್ಲಿ. ಹೌದೌದು. ಮತ್ತೆ ಈಗ ಸರ್, ಅನ್ವೇಷಣ ಅಂತಂದ್ರೆ ಈಗ ಅದು ಹೌದು, ಅದೊಂದು ಸಂಸ್ಥೆ. ಹೇಗೆ ಅಂತಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ ಅದು, ಅವರು ಈಗ ನಮಿಗೂನು ಇಷ್ಟು ವರ್ಷದಿಂದ ಅವೇರ್ನೆಸ್ ಇರ್ಲಿಲ್ಲ. ನಾನು ಗಾಡಿ ಮಾಡ್ತಾ ಇದ್ದೆ, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ ಬಿಟ್ರೆ ನಮಗೆ ಯಾರು ಸಪೋರ್ಟ್
ಗೌರ್ಮೆಂಟ್ ಇಂದ ಒಂದಷ್ಟು ಸಹಾಯಗಳಿದೆ, ಇದು ಎಲ್ಲರೂ ಹೇಳ್ತಿದ್ರು. ಬಟ್ ಯಾವ ಬ್ಯಾಂಕಿಗೆ ಹೋಗಿ ಕೇಳಿದ್ರು ಏನಿಲ್ಲ ಅನ್ನೋರು, ಅದ್ರ ಬಗ್ಗೆ ಏನ್ ಗೊತ್ತಿರ್ಲಿಲ್ಲ. ಲೋನ್ ಇದೆಯೇನಪ್ಪ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಯಾವ್ದಾರು ಇದೆಯಾ ಅಂತಂದ್ರೆ ಇಲ್ಲ ಇಲ್ಲ ಕೈ ಎಲ್ಲಾಡ್ಸ್ ಕಳಿಸಿರೋರು. ಈಗ ಅನ್ವೇಷಣ ಅನ್ನೋದೊಂದು ನಮ್ಮೂರಲ್ಲಿ ಬಗ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಈಗ ಆದ್ರೆ ನಾವು ಜಾಸ್ತಿ ಈಗ 8-9 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ವಿ, ಹಂಗಾಗಿ ನಮಗೆ ಯಾರು ಹೇಳೋರು ಇರ್ಲಿಲ್ಲ. ಆಗ ನಮಗೆ ಯಾರು ಹೇಳ್ತಾನೂ ಇರಲಿಲ್ಲ, ಕೇಳಿದ್ರೆ ಯಾರು ಮಾಹಿತಿನೂ ಕೊಡ್ತಿರ್ಲಿಲ್ಲ. ಈಗ ಅನ್ವೇಷಣ ಅನ್ನೋದು ಏನ್ ನಮ್ಮೂರಲ್ಲಿ ಸ್ಟಾರ್ಟ್ ಆಯ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು, ಮಾತಾಡ್ತಿದ್ರು, ನೋಡ್ತಾ ಇದ್ದೆ. ನಂಗೆ ಅಂದ್ರೂ ಅಷ್ಟು ಅವೇರ್ನೆಸ್ ನನ್ನ ತಲೆಯಲ್ಲಿ ಏನಿತ್ತು, ಗಾಡಿ ಮಾಡ್ಬೇಕು, ಜನ ಕೊಡ್ಬೇಕು, ಮಾರ್ಬೇಕು, ಇಷ್ಟು ಮಾತ್ರ ಇತ್ತು. ಬಿಸ್ನೆಸ್ ಮೈಂಡ್ ಬರ್ಲಿಲ್ಲ. ಇಲ್ಲ ಅದೇನೋ ಹೆಲ್ಪ್ ಆಗ್ತಾ ಇಲ್ವಲ್ಲ, ಗೌರ್ಮೆಂಟ್ ಇಂದ ಏನೋ ಸಿಗ್ತಾ ಇಲ್ಲ, ನಾವೇನೋ ಜನ ಕೊಡ್ತೀವಿ, ಇಷ್ಟೇ ತಲೆಯಲ್ಲಿ ಇರ್ತಿದ್ಬಿಟ್ರೆ ಇಲ್ಲೊಂದೇನೋ ಬೇರೆದೇನೇನೋ ಇದೆ, ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ ನಮ್ಮ ಸುತ್ತ, ನಮಗೆ ಸಪೋರ್ಟ್ ಮಾಡೋರು ಯಾರೋ ಇದಾರೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಆಯ್ತಾ, ಹಾಗಾಗಿ ಅನ್ವೇಷಣ ಅಂತ ಏನ್ ಬಂತು, ನಾನು ಫಸ್ಟ್ ಸತಿ ಏನ್ ಹೋದೆ ಅಲ್ಲಿಗೆ, ಅಲ್ಲಿಂದನೂ ನಮಗೆ ಅವರು ಪ್ರತಿ ದಿವಸದಿಂದನೂ ಈಗಲೂ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು, ನೆನ್ನೆ ರಾತ್ರಿ 10 ಗಂಟೆಗೆ ಫೋನ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಹರೀಶ್ ಅಂತ ಹೇಳಿ ಅಲ್ಲಿ ಅದ್ರ ಫುಲ್ ಮ್ಯಾನೇಜ್ಮೆಂಟ್ ನೋಡ್ಕೊಂತಾ ಇದ್ದಾರೆ. ರಾತ್ರಿ ನೆನ್ನೆನೂ 10 ಗಂಟೆಗೆ ಫೋನ್ ಮಾಡಿದ್ದೀನಿ, 1 ಗಂಟೆ ಮಾತಾಡಿದ್ದೀನಿ ಅವ್ರ ಜೊತೆಗೆ. ಅವರು ಕಂಟಿನ್ಯೂಸ್ ಆಗಿ ನಮಗೆ ಪ್ರತಿ ದಿವಸನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಪ್ರತಿ ದಿವಸನೂ ನಮ್ಮ ಬಿಸ್ನೆಸ್ ಯಾವುದೇ ಒಂದು ಸಮಸ್ಯೆ ಕಂಡ್ರೆ ಇವ್ರನ್ನ ಹೌದು. ನಮಗೀಗ ಫಿನಾನ್ಸ್ ಇಲ್ಲ, ನಾನು ಹೇಳ್ತಾ ಇದ್ದೆ ಸರ್ ನನಗೆ R&D ಮಾಡಕ್ ಆಗ್ತಾ ಇಲ್ಲ ನನಗೆ, ಯಾಕಂದ್ರೆ ಗಾಡಿ ಆರ್ಡರ್ಸ್ ಜಾಸ್ತಿ ಇದೆ, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದೀನಿ, ಬಟ್ ನೆಕ್ಸ್ಟ್ ಇಂಪ್ರೂವ್ ಮಾಡೋದಕ್ಕೆ R&D ಮಾಡಕ್ ದುಡ್ಡಿಲ್ಲ ಕೈಯಲ್ಲಿ. ಯಾಕಂದ್ರೆ ಗಾಡಿನೇ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ದುಡ್ಡಿಗೆ ಮಾರ್ತಾ ಇಲ್ಲ, 2 ಲಕ್ಷ ಕೊಡ್ತಾ ಇದೀವಿ ಗಾಡಿ ವಿತ್ ಅಷ್ಟು ಆಕ್ಸೆಸರೀಸ್ ನಾನು. ಆಯ್ತಾ, ನನಗೆ ಅದ್ರಲ್ಲಿ ಜಾಸ್ತಿ ಮಾರ್ಜಿನ್ ಇಲ್ಲ, ನನಗೆ R&D ಅಲ್ಲಿಂದ ಮಾಡಕ್ಕಾಗತ್ತೆ. ಅದಕ್ಕೆ 4 ಜನ ಕೆಲಸದವ್ರನ್ನ ಇಟ್ಟು ಮಾಡ್ಸಕ್ ಆಗ್ತಿರ್ಲಿಲ್ಲ, ನನ್ನ ಹತ್ರ ದುಡ್ಡಿರ್ಲಿಲ್ಲ. ಸೊ ನಾನು ಇವ್ರನ್ನ ಅಪ್ರೋಚ್ ಮಾಡಿದಾಗ ಸರ್, ಒಂದು ಸಂಸ್ಥೆ ಸುಸ್ಥಿರವಾಗಿ ಬೆಳಿಬೇಕಾದ್ರೆ ಅಥವಾ ಸುಸ್ಥಿರವಾಗಿ ಮುಂದುವರಿಬೇಕಾದ್ರೆ ನೀವು ಹೇಳಿದ ಹಾಗೆ ಈಗ ಸಂಶೋಧನೆ ಮತ್ತೆ ಅಭಿವೃದ್ಧಿ ತುಂಬಾ ಮುಖ್ಯ. ಹೌದೌದು. ಬಟ್ ನಮಗೀಗ ಯಾರು ಇಲ್ಲದೆ ನಾವೇ ಸ್ವಂತ ಮಾಡ್ತಿರೋದು. ಹೌದಾ, ಯಾವ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ಯಾರ್ದು ದೊಡ್ಡದವ್ರು ಯಾರು ಬ್ಯಾಕಿಂಗ್ ಇರ್ಲಿಲ್ಲ ನಮಗೇನು. ಹಿಂದ್ಗಡೆ ನೀವು ಮಾಡಪ್ಪ ದುಡ್ಡು ಕೊಡ್ತೀನಿ ಅನ್ನೋಕ್ಕೂ ಯಾರು ಇರ್ಲಿಲ್ಲ. ಸೊ ನಾವೇನ್ ಮಾರಿದ ದುಡ್ಡಲ್ಲೇ ಮಾಡಬೇಕಿತ್ತು, ಅದೇನ್ ಮಾರಿ ಜಾಸ್ತಿ ಬರ್ತಿಲ್ಲ. ಸೊ ನಮಗೆ ಇನೋವೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಇನೋವೇಟಿವ್ ಮೈಂಡ್ ಸೆಟ್ ಇದ್ದು ಇಷ್ಟು ಮಾಡಿ ಜನ ಕೊಡ್ತಾ ಇದ್ರು, ನಮಗೆ ಹೊಸದೇನೋ ಮಾಡಕ್ ದುಡ್ಡು ಆಗ್ತಾ ಇರ್ಲಿಲ್ಲ ಕೈಯಲ್ಲಿ. ಸೊ ನಮಗೆ ಆ ಟೈಮಲ್ಲಿ ಅನ್ವೇಷಣಕ್ಕೆ ನಾವೇನ್ ಹೋದ್ವಿ, ಅವ್ರು ನಮಗೆ ಹೆಂಗ್ ಮೆಂಟರ್ಶಿಪ್ ಮಾಡ್ತಾ ಇದ್ರು ಅಂದ್ರೆ ಸರ್, ನಮಗೆ ಈಗ ನನಗೂ ಅದಕ್ಕಿಂತ ಮುಂಚೆ ನಾನು ಯಾವ ಗೌರ್ಮೆಂಟಿಗೂ ಅಪ್ಲೈ ಮಾಡಿರಲಿಲ್ಲ, ಏನೂ ಇಲ್ಲ. ಅದಾದ ತಕ್ಷಣ ಇವ್ರ ಹತ್ರ ಹೋದ ತಕ್ಷಣ ಕೃಷಿಕ್ ಅಂತ ಹೇಳಿ ಧಾರವಾಡ ಯೂನಿವರ್ಸಿಟಿ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿಗೆ ಅಪ್ರೋಚ್ ಮಾಡಿಸಿದ್ರು. ಆಯ್ತಾ, ಅಲ್ಲಿ ಕೃಷಿಕ್ ಅಂತಾನೆ ಒಂದು ಇದೆ. ಅವ್ರು ಹೆಂಗೆ ಅಂತಂದ್ರೆ ಇನ್ಕ್ಯುಬೇಷನ್ ಸೆಂಟರ್, ಅದನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ತರ ಯಂಗ್ಸ್ಟರ್ಸ್ಗೆ ನಾವೇನಾದ್ರು ಹೊಸದ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಇಂದ ಗ್ರಾಂಟ್ಸ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ, ಅದಕ್ಕೆ ತರಬೇತಿನೂ ಕೊಡ್ತಾರೆ, ಮತ್ತೆ ಬೇಕಾದಂತ ಏನು ಸಹಾಯ ಬೇಕು ನಿಮಗೆ ಅದೆಲ್ಲ ಕೊಡ್ತಾರೆ. ಸೊ ನಾವೀಗ ಅನ್ವೇಷಣಕ್ಕೆ ಜಾಯಿನ್ ಆದಾಗಿಂದ ಅವ್ರು ನಮಗೆ ಓಕೆ ಇಲ್ಲಿ ಕೃಷಿಕ್ ಅಂತ ಇದೆ, ಅಲ್ಲಿಗೆ ಹೋಗಿ ಅಪ್ಲೈ ಮಾಡಿ, ನಿಮಗೆ ಅಲ್ಲಿಂದ 25 ಲಕ್ಷ ಗ್ರಾಂಟ್ ಸಿಗುತ್ತೆ, ಅದ್ರಲ್ಲಿ ನೀವು ಕೆಲಸ ಮಾಡ್ಕೊಳ್ಳಿ ಅಂತಂದ್ರು. ಓಕೆ, ಅದಕ್ಕೆ ಅಪ್ಲೈ ಮಾಡಿದ್ವಿ, ಅಲ್ಲೂ ಅವ್ರಿಗೂ ಎಲ್ಲ ಖುಷಿ ಆಯ್ತು, ಅವರು 25 ಲಕ್ಷ ಗ್ರಾಂಟ್ಸ್ ಕೊಟ್ಟರು ನನಗೆ. ಸೊ ಅಲ್ಲಿಂದ ನಮಗೆ ಬಹಳ ಸುಲಭ ಆಗ್ತಾ ಹೋಯ್ತು, ಅಲ್ಲಿಂದ ಆರಾಮ ಆಗ್ತಾ ಹೋಯ್ತು. ಹಾಗೇನೆ ಇವರು ನಮಗೆ ಮೆಂಟರ್ಶಿಪ್ ಅಂತಂದ್ರೆ, ಈಗ ಈ ಫೀಲ್ಡ್ ಅಲ್ಲಿ, ಈ ಬಿಸ್ನೆಸ್ ಅಲ್ಲಿ ನಮಗಿಂತ ಮುಂಚೆಯಿಂದ ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ, ನಾವು ಅವ್ರನ್ನ ಅಪ್ರೋಚ್ ಮಾಡಕ್ ನಮ್ ಕೈಲಿ ಆಗ್ತಾ ಇರ್ಲಿಲ್ಲ. ನಾವು ಹೋಗಿ ಯಾರಪ್ಪ ಏನೊಂಚೂರು ನಂಗೆ ಇದ್ರ ಬಗ್ಗೆ ಹೇಳಪ್ಪ ಅಂದ್ರೆ ಅವ್ರೇ ನಮ್ಮನ್ನ ಮಾತಾಡಿಸೋನಿರಲ್ಲ, ಅವ್ರ ಗೇಟ್ ಒಳಗೂ ಸೇರ್ಸಲ್ಲ. ಇವ್ರು ಹಂಗಾಗಿ ಇವ್ರ ಕಡೆಯಿಂದ ಹೇಗಾಯ್ತು ಅಂದ್ರೆ, ನಮಗೆ ಅವರೇ ಪ್ರತಿ ವೀಕ್, ನಮಗೆ ಪ್ರತಿ ವಾರ ಭಾನುವಾರ ಬಂತು ಅಂದ್ರೆ ಅವ್ರ ಜೊತೆ ನಮಗೆ ಒಂದು ಕಾಲ್ ಅರೇಂಜ್ ಮಾಡೋರು. ನಾವು ಅವ್ರ ಹತ್ರ ಫೋನ್ ಮಾಡ್ಕೊಂಡು ನಮಗೆ ಏನ್ ಡೌಟ್ ಇದ್ರು, ನಮ್ ಕೆಲಸದ ಬಗ್ಗೆ ಏನ್ ಡೌಟ್ ಇದ್ರು ಅವ್ರ ಹತ್ರ ಮಾತಾಡ್ಬೋದಿತ್ತು, ಎಷ್ಟು ಗಂಟೆ ಬೇಕಿದ್ರು ಮಾತಾಡ್ಬೋದಿತ್ತು. ನಿಮಗೆ ಆ ಆಕ್ಸೆಸ್ ಯಾರು ಕೊಡ್ಸಕ್ಕಾಗಲ್ಲ. ಈಗ ನನಗೆ ಮಹೀಂದ್ರ ಕಂಪನಿ ಓನರ್ ಹತ್ರ ಮಾತಾಡ್ಬೇಕು ಅಂದ್ರೆ ಅರೇಂಜ್ ಮಾಡ್ತಾರೆ ನಮಗೆ, ಹೆಂಗಂದ್ರು ಒಂದ್ ಮಾಡಿ ಓಕೆ ಮಹೀಂದ್ರ ಕಂಪನಿ ಅವ್ರ ಹತ್ರ ಮಾತಾಡಿಸ್ತಾಳಪ್ಪ ಅಂತ ಮಾಡ್ತಾರೆ. ನಮಗಾದ್ರೆ ನಮ್ಮ ಕೈಯೆಲ್ಲ ಹೋಗಕ್ ಆಗಲ್ಲ ಅದನ್ನ. ಸೊ ನಮಗೆ ಇವ್ರ ಕಡೆಯಿಂದ ನಮಗೆ ಏನ್ ಸಪೋರ್ಟ್ ಆಯ್ತು ಅಂದ್ರೆ, ನಮಗೆ ಮೆಂಟರ್ಶಿಪ್ ಸಿಕ್ತು, ಫಿನಾನ್ಷಿಯಲ್ ಅಡ್ವೈಸು ಸಿಗ್ತಾ ಇತ್ತು. ಈಗ ನಮಗೆ ಕಂಪನಿ ನಡ್ಸಕ್ ಈಗ ಅವರೇ ನಮಗೆ ಪುಷ್ ಮಾಡ್ತಾರೆ. ನಾನು ಸೇಲ್ಸ್ ತಿಂಗಳಿಗೆ ಒಂದು 3-4 ಕೊಡ್ತಾ ಇದೀನಿ ಅಷ್ಟೇ, ಜಾಸ್ತಿ ಕೊಡಕ್ ಆಗ್ತಾ ಇಲ್ಲ. ಎಷ್ಟೇ ಬುಕಿಂಗ್ಸ್ ಇದ್ರು ತಿಂಗಳಿಗೆ 3-4 ಮೇಲೆ ಕೊಡಕ್ ಆಗ್ತಿಲ್ಲ. ಅವರೇ ನಮಗೆ ಪುಷ್ ಮಾಡಿದ್ರೆ 10 ಮಾಡ್ಲೇಬೇಕು, ವರ್ಷಕ್ಕೆ 200 ಗಾಡಿ ಮಾಡ್ಲೇಬೇಕು ಅಂತ ಅವರೇ ನಮಗೆ ಪುಷ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಒಂದು ಡ್ರೈವಿಂಗ್ ಫೋರ್ಸ್ ಸಿಕ್ಬಿಟ್ಟಿದೆ ಅದ್ರ ಕಡೆಯಿಂದ. ಪ್ರೋಟೋಟೈಪಿಂಗ್ ಅಂತ ಹೇಳಿ ಯಾವ ರೀತಿಯಿಂದ ಸರ್ ಅಂದ್ರೆ, ನಾನು ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಓದಿದಾಗ ಏನ್ ಡಿಸೈನ್ ಮಾಡಿದ್ದೆ, ಒಂದು 3D ಡಿಸೈನ್ ಮಾಡಿದ್ದೆ ಅವಾಗ. ಅದಾದ್ಮೇಲೆ ಒಂದು 4-wheel ವೆಹಿಕಲ್ ಅಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ನಾವೆಲ್ಲ ಟೆಸ್ಟಿಂಗ್ ಮಾಡಿದ್ವಿ, ಓಡಿಸಿದ್ವಿ, ಎಲ್ಲ ಆಯ್ತು. ಆಮೇಲೆ ಸರ್ ಪ್ರಾಕ್ಟಿಕಲಿ ಹೇಗೆ ಅಂತಂದ್ರೆ, ನಮ್ಮ ರೈತರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ, ನಮಗೆ ಈಗ ಮಲೆನಾಡು ಸೈಡ್ ಎಲ್ಲ ಹೊಂಡ ಗುಂಡಿ ಜಾಸ್ತಿ ಇರುತ್ತೆ, ಅನ್ನೀವನ್ ಸರ್ಫೇಸ್ ಇರುತ್ತೆ, ಅಲ್ಲಿ ಓಡಾಡೋದು ಕಷ್ಟ ಆಗತ್ತೆ ಅಂತ. ಸೊ ರೆಗ್ಯುಲರ್ ಮಾರ್ಕೆಟ್ ಸರ್ವೆ ಮಾಡ್ತಾನೆ ಇರ್ಬೇಕು ನಾವು. ಪ್ರತಿ ಸತಿ ಮಾರ್ಕೆಟ್ ಒಳಗೆ ಹೋಗ್ಬೇಕು, ಏನಾಗ್ತಾ ಇದೆ, ಯಾವ ಪ್ರಾಡಕ್ಟ್ ಅಲ್ಲಿ ಏನ್ ಕೊರತೆ ಇದೆ ಅದನ್ನ ನೋಡ್ಬೇಕು, ನಾವು ಅದನ್ನ ಹೆಂಗ್ ಸಾಲ್ವ್ ಮಾಡಬಹುದು ನೋಡ್ಬೋದು. ಸೊ ಇದಿಷ್ಟನ್ನು ನೋಡಿ ನಾವೇನ್ ಮಾಡಿದ್ವಿ ಅಂದ್ರೆ, ಒಂದು 4 ಚಕ್ರದ ಬೈಕು ಇಂಡಿವಿಜುವಲ್ ಸಸ್ಪೆನ್ಷನ್, ಒಂದೊಂದು ವೀಲ್ಗೂ ನಾವು ಸಸ್ಪೆನ್ಷನ್ ಕೊಟ್ಟಿದೀವಿ, ಶಾಕ್ ಅಬ್ಸರ್ವರ್ ಎಲ್ಲ ಕೊಟ್ಟಿದೀವಿ. ಹಂಗಾಗಿ ಅವರು ಯಾವ ತರ ಜಾಗದಲ್ಲಿ ಹೋದ್ರು, ಇನ್ಕ್ಲಿನೇಷನ್ ಒಂದು 30 ಡಿಗ್ರಿ ಸ್ಟೀಪ್ ಆಂಗಲ್ ಅಲ್ಲಿ ಕ್ರಾಸ್ ಅಲ್ಲಿ ಹಿಂಗ್ ಹೋದ್ರು ಅವರು ಗಾಡಿ ಏನು ಮಗುಚ್ಕೊಳ್ಳಲ್ಲ, ಸುಲಭಕ್ಕೆ ಹೋಗಿ ಬರುತ್ತೆ ಅವರಿಗೆ. ಹಾಗಾಗಿ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿ ಅವರಿಗೆ ಪ್ರತಿ ಸಣ್ಣ ರೈತಂಗ ಒಂದು ತೋಟದೊಳಗೆ ಸಂಧಿ ಮೂಲೆಯಲ್ಲೂ ಹೋಗಿ ಬರಂಗಿರ್ಬೇಕು ಅಂತ. ಈಗ ಟ್ರಾಕ್ಟ್ರಲ್ಲೂ ಅವರು ತೋಟದ ಬುಡಕ್ ಹಾಕೋಗಿರ್ತಾನೆ ಮಣ್ಣನ್ನ, ಪ್ರತಿ ಮರದ ಬುಡಕ್ ಹಾಕಕ್ ಆಗಲ್ಲ, ಅವಾಗ ಮತ್ತೆ ಹೆಣ್ಣಾಳ ತಲೆ ಮೇಲೆ ಹೊರಿಸಿ ಕಳಿಸ್ತಾ ಇರ್ತಾರೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ, ಸಣ್ಣ ಗಾಡಿ ಮಾಡಿರೋದಕ್ಕೆ ಅವ್ರಿಗೆ ಈಸಿಯಾಗಿ ಹೋಗಿ ಬರ್ತಾರೆ ಎಲ್ಲಾ ಕಡೆ. ಆಮೇಲೆ ಈಗ ಇದು ಶಿವಮೊಗ್ಗದಲ್ಲಿ ಇರೋದಕ್ಕೂ
ಮೆಟ್ರೋ ಸಿಟಿಗಳಿರೋದಕ್ಕೂ ಏನ್ ವ್ಯತ್ಯಾಸ? ಸರ್ ಅದು ಬಹಳ ಡಿಫ್ರೆನ್ಸ್ ಇದೆ ಸರ್. ಹಂಗೆ ನೋಡಿದ್ರೆ ಅದು ಡಿಮೋಟಿವೇಟ್ ಆಗ್ಬಿಡ್ತಾರೆ ಯಾರು ಕೇಳಿದ್ರೆ. ಯಾಕೆಂತಂದ್ರೆ ನಮಿಗೂ ಈಗ ನಾನು ಬೆಂಗಳೂರಲ್ಲಿ ಇದ್ರೆ ಸುಲಭ ಆಗ್ಬಿಡ್ತಿತ್ತಲ್ಲಪ್ಪ ಅನ್ಸುತ್ತೆ ನನಗೆ. ಎಷ್ಟು ಈಸಿಯಾಗಿ ಸಿಕ್ಬಿಡ್ತಿತ್ತು ಕೆಲಸದವರು. ಸರ್ ಸ್ಕಿಲ್ ಲೇಬರ್ಸ್ ರೆಡಿ ಮಾಡೋದಕ್ಕೆ ಭಾರಿ ವರ್ಷ ಆಗಿದೆ ನಮಗೆ. ಚಾನ್ಸೇ ಇಲ್ಲ ಸ್ಕಿಲ್ ಲೇಬರ್ಸ್ ರೆಡಿ ಮಾಡಕ್ಕೆ. ಅವ್ರಿಗೆ ನಾವು ಅವ್ರನ್ನ ಸಾಕದೇ ಭಾರಿ ಕಷ್ಟ. ಸಂಬಳ ಅವ್ರಿಗೆ 35-40 ಸಾವಿರ ಸಂಬಳ ಕೊಟ್ಟಿದ್ದೀನಿ ನಾನು. ದಿವಸಕ್ಕೆ 1200 ರೂಪಾಯಿ ಸಂಬಳ ಕೊಟ್ಟು ಅವರಿಗೆ ನಾನು ಅವ್ರ ಮನೆಯವ್ರ ಬರ್ಡೇ ಇದ್ದಾಗ ನಾನ್ ಸೀರೆ ಕೊಡಿಸಿ, ಅವ್ರ ಮಕ್ಕಳು ಬರ್ಡೇ ಇದ್ದಾಗ ನಾನು ಅವರಿಗೆ ಎಲ್ಲ ಕೊಡಿಸಿ ಎಲ್ಲ ಮಾಡಿನೂ ಅವ್ರನ್ನ ಸಾಕಾಗಿಲ್ಲ. ಅವ್ರ ಸಂಬಳ ಬಿಟ್ಟು 1 ಲಕ್ಷ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೆ ಅಂದ್ರೆ ಅವ್ರು ನಿಲ್ಲಿಲ್ಲ ನಮ್ಮ ಹತ್ರ, ಅವ್ರು ಹೋದ್ರು. ಹಂಗೆ ಈ ಊರಲ್ಲಿ ನಮಗೆ ಕಷ್ಟ ಅದನ್ನೆಲ್ಲ ಮಾಡೋದು. ಬಟ್ ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ ಸರ್, ಈಗ ನಾನು ಬುದ್ಧಿವಂತ ಇದ್ದೀನಿ ನಾನು ಅನ್ಕೊಂಡಿದ್ದೀನಿ. ನನಗೂ ಒಂದು ಪ್ರಾಡಕ್ಟ್ ಮಾಡಿ ಜನಕ್ಕೆ ಮಾರ್ಬೋದು, ಒಂದು ತೋರ್ಸಕ್ ಆಗಿಲ್ಲ ಅಂದ್ರೆ ಇನ್ಯಾರು ತೋರ್ಸಕ್ಕಾಗತ್ತೆ ಅಂತ ನನ್ನ ಕಾನ್ಸೆಪ್ಟ್. ಈಗ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರೆ ನೋಡಪ್ಪ ಹಿಂಗೊಂದು ಮಾಡೋ, ಒಂದು ಸಣ್ಣ ಹಳ್ಳಿಲಿದ್ರು ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಜರ್ಮನಿ ಚೈನಾ ಆ ಕ್ವಾಲಿಟಿಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಜನಕ್ಕೆ ಕೊಟ್ಟು ನಾವು ಪ್ರೂವ್ ಮಾಡಬಹುದು ಅಂತ ತೋರಿಸಿದ್ರೆ ಮುಂದೆ ಬರೋ ಜನರೇಷನ್ಸ್ ಒಂದು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹಿಂದ್ಗಡೆ ಬರೋ ಒಂದು 1000 ಜನ ಇಂಜಿನಿಯರ್ಸ್ಗೆ ಹೌದಲ್ಲಪ್ಪ ಇವ್ರು ಯಾರೋ ಮಾಡಿದ್ದಾರೆ ನಾವು ಮಾಡ್ಬೋದಲ್ಲ ಅಂತ ನಾವು ತೋರಿಸಬಹುದು ಅನ್ನೋದು ಕಾನ್ಸೆಪ್ಟ್. ಹಾಗಾಗಿ ನಾನು ಬೆಂಗಳೂರು ಹೋಗೋದ್ರಲ್ಲಿ ಇಲ್ಲ, ನನಗೆ ಅದು ಖುಷಿ ಇಲ್ಲ. ಡಿಸೆಂಟ್ರಲೈಸೇಷನ್ ಆಗ್ಬೇಕು ಅನ್ನೋದೇ ನನಗಿರೋದು. ಎಲ್ಲಾ ಬೆಂಗಳೂರಲ್ಲೂ ದೊಡ್ಡ ಕಂಪ್ನಿ ಅಲ್ಲೇ ಯಾಕೆ ಮಾಡ್ಬೇಕಪ್ಪ, ನಾರ್ಮಲ್ ಬೇರೆ ಬೇರೆ ಊರಲ್ಲಿ ಹೋಗಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತಲ್ಲ ಅನ್ನೋದೇ ನಮಗೂ ಇರೋದು. ಸೊ ಅದೇ ತರನೇ ಈಗ ನಾನಾರ ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾ ಇರೋದು. ಇನ್ನು ಇದು ಅನ್ವೇಷಣೆಯಿಂದ ಮಾರುಕಟ್ಟೆ ಇದಕ್ಕೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಅವ್ರು ನಿಮ್ಗೆ? ಸರ್ ಅಂದ್ರೆ ನಮಗೆ ಪ್ರತಿ ಸತಿಗೆ ಯಾವುದೇ ಊರಲ್ಲಿ ಕೃಷಿ ಮೇಳ ಇದ್ರು ಅಲ್ಲಿ ಸ್ಟಾಲ್ ಬೇಕಾ ಅಂತ ಅವರೇ ಕೇಳ್ತಾರೆ, ನಮಗೋಸ್ಕರ ಸ್ಟಾಲ್ ಬುಕ್ ಮಾಡಿರ್ತಾರೆ. ಮತ್ತೆ ನಮಗೆ ಯಾವ ದೊಡ್ಡ ಮಾರ್ಕೆಟ್ ಲೀಡರ್ಸ್ ಅಂತ ಯಾರು ಇರ್ತಾರಲ್ಲ, ಈಗ ಇವರು ಚೆನ್ನಾಗಿ ಮಾರ್ಕೆಟ್ ಮಾಡ್ತಾ ಇದ್ರೆ ಅವ್ರ ಜೊತೆ ನಮಗೆ ಕನೆಕ್ಷನ್ ಮಾಡ್ಕೊಡ್ತಾರೆ. ಆಯ್ತಾ, ಅವರು ಇದರಲ್ಲಿ ನೀವು ಸೇಲ್ಸ್ ಮಾಡಿ, ಅವ್ರ ಥ್ರೂ ನೀವು ಮಾರ್ಕೆಟಿಂಗ್ ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಏನ್ ಬೇಕು ಅಂದ್ರೂ ನಾಳೆಗೆ ರೆಡಿ ಮಾಡಿಸ್ತಾರೆ ಸರ್. ಅದರಲ್ಲೇನು ನಮಗೇನು ಕೊರತೆನೇ ಇಲ್ಲ. ನಾವೇ ಒಂಚೂರು ಕೊರತೆ ಇದೀವಿ ಬಿಟ್ರೆ, ನಾವೇ ಒಂಚೂರು ಕೆಲಸ ಸ್ಪೀಡ್ ಆಗಿ ಮಾಡ್ತಿಲ್ಲ ಅನ್ನೋದು ಬಿಟ್ರೆ ಅವ್ರ ಕಡೆಯಿಂದ ಅವ್ರೇನು ಕೊರತೆ ಮಾಡಿಲ್ಲ. ಇಲ್ಲ, ಇದುವರೆಗಿಂದ ಏನು ಇದು ನಿಮ್ಮ ಒಂದು ಪ್ರಯಾಣ ಇದೆ ಇದು ಫಾರ್ಮ್ ಲ್ಯಾಂಡ್ ಇದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಧನೆ ಯಾವ ರೀತಿಯಿಂದ ಅಂತ ಸರ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋದ್ರಿಂದ ಇದುವರೆಗೂ 100ಕ್ಕಿಂತ ಜಾಸ್ತಿ ಜನ ರೈತರಿಗೆ ಮಾರಿದೀವಿ ನಾವು ಗಾಡಿನ. 100ಕ್ಕಿಂತ ಹೆಚ್ಚು ಜನ ಕೊಟ್ಟಿದ್ದೀವಿ. ಈಗ ಯೂಸ್ ಮಾಡ್ತಾ ಇದಾರಲ್ಲ ಕರೆಂಟ್ಲಿ 3 ರಿಂದ 4 ವರ್ಷದಿಂದ ಏನ್ ಯೂಸ್ ಮಾಡ್ತಾ ಇದಾರಲ್ಲ, ಝೀರೋ ಇಶ್ಯೂಸ್, ಯಾರಿಗೂ ಏನು ಕಂಪ್ಲೇಂಟ್ಸ್ ಇಲ್ಲ ಗಾಡಿಲಿ ಯೂಸ್. ನಾನು ಯಾವ ಕೃಷಿ ಮೇಳದ ನಮ್ಮ ವಿಡಿಯೋಸ್ ನೋಡಿದ್ರೆ ಹೇಳ್ತೀನಿ ಸರ್, ನೀವು ಎಷ್ಟು ವರ್ಷ ಇಟ್ಕೊಂಡ್ರೆ ಅಷ್ಟು ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಅವರಿಗೂ ನಮ್ಮ ಮೇಲೆ ನಂಬಿಕೆ ಬರಬೇಕು. ಅವರಿಗೆ ಮಹೀಂದ್ರ ಜಾನ್ ಡೀರ್ ದೊಡ್ಡ ಕಂಪನಿ ತಗೋಬೋದಿತ್ತು, ನನ್ನ ನಂಬಿ ಯಾಕೆ ತಗೊಂತಾ ಇದಾರೆ? ನಾನೀಗ ಸಿಗ್ತೀರಾ ಸಮಸ್ಯೆ ನಾನು ಹಂಗಾಗಿ ಅವರಿಗೂ ನಾನು ಆ ಅಶ್ಯೂರೆನ್ಸ್ ಕೊಡ್ತಾ ಇದೀನಿ. ಮಾತು ಕೊಡ್ತಾ ಇರೋದೇನಪ್ಪ ಅಂದ್ರೆ, ನೀವು ಎಷ್ಟು ವರ್ಷ ಇಟ್ಕೊಂಡ್ರು ನಿಮಗೆ ತೊಂದರೆ ಬರದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಗಾಡಿ ಒಂದ್ ದಿವಸನೂ ನಿಲ್ದಿರಂಗ್ ನೋಡ್ಕೊಳ್ತೀನಿ ಅಂತ ನಾನು ಕೊಡ್ತಾ ಇದೀನಿ. ಹಂಗೇನೋ ಆಗ್ತಾ ಇದೆ. ಈಗ 4-5 ವರ್ಷದಿಂದ ಏನ್ ಯೂಸ್ ಮಾಡ್ತಾ ಇದಾರಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಎಲ್ಲ ಟಾಪ್ ಕ್ವಾಲಿಟಿಯಲ್ಲೇ ರನ್ ಆಗ್ತಾ ಇದೆ. ಇಶ್ಯೂ ನಾವು ಸರ್ವಿಸ್ ಮಾಡಕ್ ಹೋಗ್ತಾ ಇಲ್ಲ ಅಂದ್ರೂ ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬಟ್ ನಾನು ಎಲ್ಲಾ ರೈತರಿಗೂ ಏನ್ ರಿಕ್ವೆಸ್ಟ್ ಮಾಡ್ತಿರ್ತೀನಿ ಅಂತಂದ್ರೆ, ಸರ್ ಮನೆ ಹತ್ರ ಇರೋ ಮೆಕ್ಯಾನಿಕ್ಸ್ ಹತ್ರ ಸರ್ವಿಸ್ ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟದಕ್ಕೆ ಏನು ಫೋನ್ ಮಾಡಕ್ ಹೋಗ್ಬೇಡಿ, ಮನೆ ಹತ್ರ ಇರೋ ಮೆಕ್ಯಾನಿಕ್ಸ್ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಅವ್ರು ಮಾಡ್ಕೊಂತಾ ಇದಾರೆ, ಅವ್ರಾಗೆ ಯಾರು ಏನು ತೊಂದರೆ ಆಗಿಲ್ಲ. ಮತ್ತೆ ಚೆನ್ನಾಗ್ ಆಗ್ತಾ ಇದೆ. ನಾವೀಗ 10 ಜನದ ಮೇಲೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಎಲ್ಲರಿಗೂ ಒಳ್ಳೆ ಸಂಬಳನೇ ಕೊಡ್ತೀವಿ. 30,000 ಸಂಬಳಕ್ಕೆ ಎಲ್ಲರಿಗೂ ಕೊಡ್ತಾ ಇರೋದು, ಪ್ರೀಮಿಯಂ ಸಂಬಳಕ್ಕೆ ಕೊಡ್ತಾ ಇದೀವಿ. ಮತ್ತೆ ಆ 100 ಜನ ರೈತರಿಗೆ ಏನ್ ಕೊಟ್ಟಿದೀವಿ, ಅವ್ರ ಸುತ್ತಮುತ್ತದವ್ರಿಗೂ ಹೆಲ್ಪ್ ಆಗ್ತಿದೆ. ಅದು ಅವ್ರ ಬೈಕ್ ತಗೊಂಡೋಗಿ ಅವ್ರಿಗೆ ನಾವು ಕೊಟ್ಟಿರೋ ಅವ್ರ ಗಾಡಿ ಪಕ್ಕದವರು ಯೂಸ್ ಮಾಡ್ಕೊಂತಾ ಇದಾರೆ. ಹಂಗಾಗಿ ಬಹಳ ಜನಕ್ಕೆ ಅನುಕೂಲ ಆಗಿದೆ. ಈ ಒಂದು ಸಾಧನೆಗಿಂತ ಮೊದಲು ಕಷ್ಟದ ದಿನಗಳ ಸ್ವಲ್ಪ ಮೆಲ್ಕ್ ಹಾಕಿದ್ರೆ ಏನ್ ಅನಿಸ್ತದೆ ಸರ್? ಕಷ್ಟದ ಈಗ ಒಂದು 2 ವರ್ಷದ ಮುಂಚೆವರೆಗೂ ಕಷ್ಟನೇ ಇದೆ ಸರ್. ಕಂಟಿನ್ಯೂಸ್ 8 ವರ್ಷನೂ ಕಷ್ಟನೇ ನೋಡಿದ್. ಹಂಗ್ ನೋಡಿದ್ರೆ ಈಗ ನನಗೆ ಒಂದ್ ಗಾಡಿ ಮಾಡಿರ್ತಿದ್ದೆ, ಅದನ್ನ ಮಾರಿ ಅದ್ರ ದುಡ್ಡು ಬಂದ್ಮೇಲೆ ನೆಕ್ಸ್ಟ್ ಗಾಡಿ ಮಾಡ್ಬೇಕು ಕೈಯಲ್ಲಿ. ಯಾಕಂದ್ರೆ ನಮಗೆ ಒಂದ್ ಗಾಡಿ 2 ಲಕ್ಷ ಅಂದ್ರೆ ನಂಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 160-180 ಬಿದ್ಬಿಡತ್ತೆ. ನಂಗೆ ಒಂದು 20,000 ಲಾಭ ಇದ್ರೆ ಹೆಚ್ಚದ್ರಲ್ಲಿ ಅದು ಏನಿರ್ತಿಲ್ಲ. GST ಕಟ್ಟಿದ್ರೆ ಅದು ಮುಗ್ದೋಗ್ತಿತ್ತು. ಆಯ್ತು, ಹಂಗಾಗಿ GST ಉಳಿಸಿ ಏನೇನೋ ಎಲ್ಲ ಮಾಡಿ ಎಲ್ಲ ಮಾಡೋದೇ ಆಗ್ತಾ ಇತ್ತು ನಮಗೆ. ಹಂಗಾಗಿ ಪ್ರತಿ ಸತಿನೂ ನಮಗೆ ಒಂದು ಗಾಡಿ ಆರ್ಡರ್ ಬಂತು ಅಂದ್ರೂ ಅದನ್ನ ರಾ ಮೆಟೀರಿಯಲ್ ನಮ್ಮ ಹತ್ರ ಏನು ದುಡ್ಡು ಇರ್ತಿರ್ಲಿಲ್ಲ. ಆ ಕಷ್ಟದಲ್ಲೇ ಬಂದಿದ್ದು. ಹಂಗಾಗಿ ಮತ್ತೆ ಈಗ ಹೇಳಿದ್ನಲ್ಲ ಫ್ಯಾಮಿಲಿ ಅದನ್ನ ಓವರ್ಟೇಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಎಷ್ಟು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ತಾವು? ಅಂದ್ರೆ 4 ಜನ ಇದ್ವಿ ನಾವು ಮನೆಯಲ್ಲಿ. ಬಟ್ ಯಾರು ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರ್ದು ಸಪೋರ್ಟ್ ಇರ್ತಾನೆ ಇರ್ಲಿಲ್ಲ. ಎಲ್ಲರೂ ಬೈತಾ ಇದ್ರು ಬಿಟ್ರೆ, ಇವ್ನ್ ಮನೇಲೆ ಕೂತ್ಕೊಂಡು ಏನೋ ಕೊಡ್ತಾನಪ್ಪ, ಏನಕ್ ಬೇಕಿತ್ತಪ್ಪ ಅಂತಾನೆ ಎಲ್ಲರೂ ಹೇಳ್ತಿದ್ ಬಿಟ್ರೆ, ಈಗ ನೋಡ್ ನಮಿಗೂ ಗೊತ್ತಿತ್ತು ಏನೋ ಮಾಡ್ತಾನೆ ಅಂತ ಈಗ ಅನಿಸ್ತಾ ಇದೆ ಅವ್ರಿಗೆ. ಅಂದ್ರೆ ನೀವು ಸಕ್ಸಸ್ ಆದ್ಮೇಲೆ ಈ ಒಂದು ಉದ್ಯಮದಲ್ಲಿ ನೀವು ಸಾಧನೆ ಮಾಡಿ ಬೆಳಕಿಗೆ ಬಂದಾದ್ಮೇಲೆ ಈಗ ಅವರಿಗೂ ಈಗ ಅವ್ರು ಸುತ್ತ ಎಲ್ಲ ಒಂದಷ್ಟು ಜನ ಗಾಡಿ ತಗೊಂಡು ಯೂಸ್ ಮಾಡ್ತಾರಲ್ಲ ಗೊತ್ತಾದ್ಮೇಲೆ ಅದನ್ನ ಹೇಳ್ತಾ ಇರೋದವ್ರು. ಅಲ್ಲಿವರೆಗೂ ಅವ್ರೇನ್ ನಾವು ಮಾಡ್ತಿದೀವಿ ಅಂದ್ರೆ ಅವ್ರಿಗೇನು ಖುಷಿ ಇರ್ಲಿಲ್ಲ. ಅದೇ ಖುಷಿ ಅಂತಂದ್ರೆ ಏನೋ ಮಾಡ್ತಾನೆ ಬಿಡು, ಇವನು ಏನೋ ಓದ್ಕೊಂಡ್ ಬಂದಿದ್ದಾನೆ, ಮನೇಲಿ ಇರ್ಬೇಕು ಅನ್ಕೊಂಡಿದ್ದಾನೆ ಇವನು ಹಂಗಂತ. ಸರ್ ಎಲ್ಲಾ ಆಂಗಲ್ಲೂ ಕಷ್ಟನೇ ಸರ್. ಫ್ಯಾಮಿಲಿ ಓವರ್ಟೇಕ್ ಮಾಡೋದು ಕಷ್ಟ, ಫಿನಾನ್ಸ್ ಅಡ್ಜಸ್ಟ್ ಮಾಡೋದು ಕಷ್ಟ, ಲೇಬರ್ಸ್ ಅಡ್ಜಸ್ಟ್ ಮಾಡೋದು ಕಷ್ಟ. ಇದಿಷ್ಟನ್ನು ಓವರ್ಟೇಕ್ ಮಾಡೋದು ಕಾಂಪ್ಲಿಕೇಟೆಡ್ ಇದೆ. ಅದೇನು ಈಸಿ ಇಲ್ಲ ಎಲ್ಲರಿಗೂ. ಬಟ್ ನಿಮಗೆ ಆ ಕಮಿಟ್ಮೆಂಟ್ ಇರ್ಬೇಕು. ಯಾರೇ ಮಾಡ್ತಾರೆ ಅಂದ್ರೂ ಅವರಿಗೆ ಒಂದು 4-5 ವರ್ಷ ಕಳಿಯೋದಕ್ಕೆ ರೆಡಿ ಇರ್ಲೇಬೇಕು ಯಾರೇ. ಹೌದು.
ಹೇಗೆ ನಾವು ಸಾವಯವ ಕೃಷಿಯಲ್ಲಿ ಆರಂಭದಲ್ಲಿ ನಾವು ಏನಂತಂದ್ರೆ ಸ್ವಲ್ಪ ನಿಧಾನ ಪ್ರಗತಿ ಇರುತ್ತೆ. ತಕ್ಷಣವೇ ನಮಗೆ ಫಲಿತಾಂಶ ಸಿಗೋದಿಲ್ಲ, ತಕ್ಷಣವೇ ಹೆಚ್ಚಿನ ಇಳುವರಿ ಸಿಗೋದಿಲ್ಲ. ಸುಸ್ಥಿರವಾಗಿ ನಂತರದ ಒಂದು ದಿನಗಳಲ್ಲಿ ಅಂದ್ರೆ ತಾಳ್ಮೆ ಇರಬೇಕು. ನೀವು ಹೇಳಿದ ಹಾಗೆ ತಾಳ್ಮೆ ಇರಬೇಕು. ಈಗ ನೀವು ಸಾವಯವ ಕೃಷಿ ಮಾಡೋರು ಮಿನಿಮಮ್ 4-5 ವರ್ಷ ಕಾಯ್ಬೇಕು. ಅವರು ಗೊಬ್ಬರ ಹಾಕದೆ ಏನೋ ಆಗ್ತದೆ ನಾನು ಹಂಗೆ ಮಾಡ್ತೀನಪ್ಪ ಅಂತ ಮಾಡಿ ಅವ್ರು ಮನೇಲಿರೋ ಗೊಬ್ಬರನೇ ಯೂಸ್ ಮಾಡಿ ಮಾಡ್ತೀನಿ ಅನ್ನೋರಿಗೆ, ಅವರು ಗೌರ್ಮೆಂಟ್ ಇಂದ ಯೂಸ್ ಮಾಡದೆ ನಾವು ಹಿಂಗೆ ಮಾಡೋರು ಅಂದವರಿಗೆ ಸಖತ್ ಕಷ್ಟ ಇದೆ. ಅವರು ಏನ್ ಲೇಟ್ ಮಾಡ್ತಾರಲ್ಲ, ಒಂದು 5-6 ವರ್ಷ ತಗೊಂತಾರಲ್ಲ, ಸೇಮ್ ಪ್ರೋಸೆಸ್ ಇದ್ರಲ್ಲೂ ಯಾವುದೇ ಕಂಪನಿ ಕಟ್ಟಬೇಕು ಅಂದ್ರೆ ಅವರು ಅಷ್ಟು ಕಷ್ಟ ಪಡಲೇಬೇಕು. ಈ ಸ್ಟಾರ್ಟ್ಅಪ್ ಮಾಡಿದಿರಲ್ಲ ನೀವು, ಇದು ಸಮಾಜದಲ್ಲಿ ಯಾವ ರೀತಿಯಿಂದ ಒಂದು ಪ್ರಭಾವ ಮತ್ತು ಪರಿಣಾಮ ಬೀರಿದೆ ಅಂತ ಹೇಳ್ತೀರಾ? ಉದ್ಯೋಗ ಸೃಷ್ಟಿ ಆಗೋದ್ರಲ್ಲಿ ವಿಷಯದಲ್ಲಿ, ಸ್ಥಳೀಯ ಸಶಕ್ತೀಕರಣ, ಆಮೇಲೆ ನಮ್ಮ ಸ್ಥಳೀಯ ಸಂಪನ್ಮೂಲಗಳ ಬಳಕೆ, ಜೊತೆಗೆ ಗ್ರಾಮೀಣ ನವೀನತೆ, ಆಮೇಲೆ ತಂತ್ರಜ್ಞಾನದ ಅಭಿವೃದ್ಧಿ ಕುರಿತು. ಸರ್, ಇದು ಒಂದು ದೊಡ್ಡ ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ ಸರ್. ನಮ್ಮ ಫ್ಯಾಕ್ಟ್ರಿ ಸುತ್ತಾನೆ ಈಗ ನಮಗೆ ಕೆಲಸ ಮಾಡ್ಕೊಡೋರು ಎಷ್ಟೊಂದು ಜನ ಇದ್ದಾರೆ. ನಮಗೆ ಲೇತ್ ಕೆಲಸ ಮಾಡ್ಕೊಡೋನಾಗಿರ್ಬೋದು, ನಮ್ಮ ವೆಹಿಕಲ್ ಮಾಡ್ತೀವಿ ಆ ಟೈರ್ ಪಂಚರ್ ಹಾಕೊಡೋನಾಗಿರ್ಬೋದು, ಅದಕ್ಕೆ ಟೈರ್ ಫಿಟ್ಟಿಂಗ್ ಮಾಡ್ಕೊಡೋರಾಗಿರ್ಬೋದು. ಅದ್ರದ್ದು ಒಂದು ದೊಡ್ಡ ಎಕೋಸಿಸ್ಟಮ್ ಇದೆ. ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಹೇಳಿದ್ ನಿಮಗೆ, ಪೇಂಟರ್ಸ್ ಆಗಿರ್ಬೋದು, ನಮಗೆ ಬಂದು ಸಪ್ಲೈ ಮಾಡೋರು, ನಮ್ಮ ಗಾಡಿ ಡೆಲಿವರಿ ಕೊಡೋಕ್ಕೆ ಡೆಲಿವರಿ ಡ್ರೈವರ್ಸ್ ಆಗಿರ್ಬೋದು, ನಮ್ಮ ರಾ ಮೆಟೀರಿಯಲ್ ತರಿಸೋ ವೆಹಿಕಲ್ ಲೋನ್ ಆಗಿರ್ಬೋದು. ಈ ತರ ಏನಿಲ್ಲ ಅಂದ್ರೆ ನಾವು ಒಂದು 10 ಜನ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ಸುತ್ತ ಒಂದು ಇನ್ನೊಂದು 50 ಜನ ಕೆಲಸ ಮಾಡ್ತಾ ಇದಾರೆ. ನಮಗೆ ನಮ್ ಸಪೋರ್ಟಿವ್ ಆಗಿ ಇನ್ನೊಂದು 50 ಜನ ಅವ್ರ ಫ್ಯಾಮಿಲಿನೂ ನಡೀತಾ ಇದೆ ನಮ್ಮ ಕಡೆಯಿಂದ. ಅವರಿಗೂ ನಾವು ದಿವಸ ಇಲ್ಲ ಅಂತಂದ್ರು ಒಂದು 2 ದಿವಸ 3 ದಿವಸಕ್ಕೆ ಒಂದ್ಸತಿ ಅವ್ರು 1000 ರೂಪಾಯಿ ನಮ್ಮ ಕಡೆಯಿಂದ ದುಡಿತಾ ಇದ್ದಾರೆ. ಹಂಗಾಗಿ ನಾವು ಒಬ್ರು ಕೆಲಸ ಮಾಡ್ತಾ ಇರೋದ್ರಿಂದ ಸುತ್ತ ಒಂದು 50 ಜನಕ್ಕೆ ಅನುಕೂಲ, 50 ಜನಕ್ಕೆ ಅನುಕೂಲ ಆಗಿದೆ. ಯಾರು ವಿದ್ಯಾಭ್ಯಾಸ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯ ಇರೋದಿಲ್ಲ, ಅಂದ್ರೆ ಜಮೀನು ಇರೋದಿಲ್ಲ, ಮತ್ತೆ ಅವರಿಗೆ ತಕ್ಕಂಗೆ ಸಂಬಳ ಹೊರಗಡೆ ಹೋದ್ರೆ ಸಿಕ್ಕಿದ್ರು ಅದು ಅಲ್ಲಿಗೆ ಅಷ್ಟೇನೆ ಸಮ ಆಗಿರ್ತದೆ. ಸೊ ಅಂಥದ್ರಲ್ಲಿ ತಾವು ಈ ಒಂದು ಸ್ಟಾರ್ಟಪ್ ತಗೊಂಡು ತುಂಬ ಸಮಾಜಮುಖಿಯಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈಗ ಇದು ತಮ್ಮ ದೀರ್ಘಾವಧಿಯ ಒಂದು ಯೋಜನೆಗಳಿಗೆ ಬಂದರೆ ಗುರಿಗಳಿಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಪ್ಲಾಂಟೇಶನ್ ಕ್ರಾಪ್, ಅಡಿಕೆ, ತೆಂಗು, ಮಾವು ಯಾರು ಬೆಳೀತಾ ಇದಾರಲ್ಲ, ನಮ್ಮ ಪ್ರಕಾರ ಅವರಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ, ದೊಡ್ಡ ಟ್ರ್ಯಾಕ್ಟರ್ ತಗೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪ್ಲಾಂಟೇಶನ್ ಕ್ರಾಪ್ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್, ತೋಟಗಾರಿಕಾ ಬೆಳೆಗಳು ಏನ್ ಬೆಳೀತಾರಲ್ವಾ, ಯಾವ ತೋಟಗಾರಿಕಾ ಬೆಳೆಗಳಿಗೂ ಟ್ರ್ಯಾಕ್ಟರ್ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೆಲ ಆಗಿಯೋದು ಬೇಡ, ಆಯ್ತಾ? ಈಗ ಅಗ್ರಿಕಲ್ಚರ್ ಕ್ರಾಪ್ಸಿಗೆ ಬೇಕು, ಭತ್ತ ರಾಗಿ ಬೆಳೆಯೋರಿಗೆ ನೆಲ ಆಗಿ ಬೇಕು ಬಿಟ್ರೆ ಯಾವ ತೋಟಗಾರಿಕಾ ಬೆಳೆಗೆ ನೆಲ ಆಗಿ ಅವಶ್ಯಕತೆ ಇಲ್ಲ. ಹೌದು, ಅವರು ಟ್ರ್ಯಾಕ್ಟರ್ ತಗೊಂಡು ಹೋದ್ರು ಅದು ಆ ತೂಕಕ್ಕೇನೆ ನಿಮಗೆ ಸಾಯಿಲ್ ಡೆನ್ಸಿಟಿ ಜಾಸ್ತಿ ಆಗ್ಬಿಡುತ್ತೆ, ಅಂದ್ರೆ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಆಗಿ ನೆಲ ಬ್ರೀದ್ ಮಾಡಕ್ಕೂ ಕಷ್ಟ ಆಗುತ್ತೆ. ಹಂಗಾಗಿ ನಿಮಗೆ ಸಾಯಿಲ್ ಉತ್ತಮ ಗುಣಮಟ್ಟದಲ್ಲಿ ನೀವು ಮೇಂಟೈನ್ ಮಾಡಕ್ ಆಗಲ್ಲ, ಆಯ್ತಾ, ನೆಲನ. ಹಾಗಾಗಿ ನೀವು ಒಂದು ಈ ತರ ಸಣ್ಣ ಗಾಡಿ, ನಮ್ದೇನಿದೆ ಒಂದು 200 kg ಬರುತ್ತಿದ್ದು, ಇದನ್ನ ತಗೊಂಡು ನೀವು ಸುಲಭವಾಗಿ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ನಾವು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬಹುದು. ಏನು ಅಂತಂದ್ರೆ ನೀವು ಸಾಯಿಲ್ ಕಂಟೆಂಟ್ ಅಲ್ಲಿ ನೈಟ್ರೋಜನ್ ಚೆನ್ನಾಗಿ ಮೇಂಟೈನ್ ಮಾಡಬಹುದು, ಮೈಕ್ರೋ ಆರ್ಗಾನಿಸಮ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬಹುದು, ಒಂದು ಹೆಲ್ದಿ ಸಾಯಿಲ್ ನೇ ಮೇಂಟೈನ್ ಮಾಡಬಹುದು ಅವರು. ಈಗ ಒಂದು ಊರಲ್ಲಿಂದ ಹಿಡಿದು ಇಡೀ ದೇಶದವರೆಗೂ ನೀವು ಹೆಲ್ದಿ ಸಾಯಿಲ್ ಮೇಂಟೈನ್ ಮಾಡಿದ್ರೆ ನಾವು ತಿನ್ನೋದೇನ್ ತಿಂತಿರ್ತೀವಲ್ಲ ಅದು ಸಹ ಎಲ್ಲರಿಗೂ ಒಂದು ಒಳ್ಳೇದೇ ತಿನ್ಬಹುದು ಎಲ್ಲರೂ. ಹೌದು, ಸತ್ವಯುಕ್ತ ವಿಷಮುಕ್ತ. ಈಗ ವಿಷಭರಿತ ಆಹಾರ ಏನ್ ತಿಂತಾ ಇದೀವಿ ಅಂತ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದ್ಬಿಟ್ಟಿದೆ. ಇದು ಹೌದು, ಎಲ್ಲ ಔಷಧಿ ಹೊಡೆದಿದ್ದಾರೆ, ಅದನ್ನ ತಿಂತಾ ಇದೀವಿ ಅಂತ. ಸೊ ನೀವು ಈ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಫಾರ್ಮಿಂಗ್ ಮಾಡೋದ್ರಿಂದ, ಈಗ ನಮ್ ತರ ವೆಹಿಕಲ್ ಯೂಸ್ ಮಾಡಿ ಫಾರ್ಮಿಂಗ್ ಮಾಡೋದ್ರಿಂದ ಟೆಕ್ನಾಲಜಿಯಿಂದಾನೇ ನೀವು ಹೋದಂಗ ಆಗ್ತಾ ಇರುತ್ತೆ. ಸೊ ನೀವು ಇದನ್ನ ಮಾಡೋದ್ರಿಂದ ನಿಮಗೆ ನಾವು ಸೊಸೈಟಿಗೆ ಒಂದು ಇಡೀ ಸೊಸೈಟಿನೇ ಡೆವಲಪ್ ಆದಂಗ ಆಗುತ್ತೆ, ಇಡೀ ಸೊಸೈಟಿನೇ ಹೆಲ್ದಿ ಆಗ್ಬಿಡುತ್ತೆ ಅಂತ. ಎಲ್ಲರೂ ಹೆಲ್ದಿ ಊಟ ಮಾಡ್ತಾರೆ, ಎಲ್ಲರೂ ಒಳ್ಳೆ ಕೆಲಸನೇ ಪ್ರಾಪರ್ ಆಗಿ ಸೈಂಟಿಫಿಕ್ ಮೇ ಅಲ್ಲಿ ಕೆಲಸ ಮಾಡ್ತಾರೆ. ಯಾರಿಗೂ ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಅದು ಬೇಕಾಗಿಲ್ಲ, ಎಲ್ಲರೂ ಸೈಂಟಿಫಿಕ್ ಆಗಿ ಆಗತ್ತೆ ಅಂತ. ಈಗ ಏನಾಗ್ತಾ ಇದೆ, ಈಗ ಹಳೆಯ ಕಾಲದಿಂದ ಹೆಂಗ್ ಮಾಡ್ಕೊಂಡ್ ಬರ್ತಾ ಇದ್ರು, ಏನೋ ಒಂದು ಉಳುಮೆ ಮಾಡ್ತಾ ಇದ್ರು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಹಂಗೆ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರು ತೋಟಗಾರಿಕಾ ಬೆಳೆಗಳಿಗೂ. ಅದೇನು ಅವಶ್ಯಕತೆ ಇಲ್ಲ, ಅವ್ರ ಅಜ್ಜನ ಕಾಲದಲ್ಲಿ ಮಾಡ್ತಿದ್ರು. ಈಗ ಟೆಕ್ನಾಲಜಿ ಡೆವಲಪ್ ಆಗಿದೆ, ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಹೌದೌದು, ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ಇದು ಅಥವಾ ತೋಟಗಾರಿಕೆಗೆ ಇದು ತುಂಬಾ ಅನುಕೂಲ ಆಗಿದೆ. ಸ್ಮಾರ್ಟ್ ಅಗ್ರಿಕಲ್ಚರ್ ಅವೇರ್ನೆಸ್ ಇಲ್ಲ ಜನಕ್ಕೆ. ಈಗ ನಾವು ಅದನ್ನ ಪುಷ್ ಮಾಡ್ತಾ ಇದೀವಿ. ಪ್ರತಿ ಮುತ್ತಾಜ ತಾತ ಮಾಡ್ತಾ ಇದ್ರು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ ಅನ್ನೋದು ತಪ್ಪು ಕಲ್ಪನೆ. ಈಗಿನ ಒಂದು ಕೃಷಿ ಈಗ ಸದ್ಯ ಏನಂತಂದ್ರೆ ತಾವು ಈ ತರದ ಒಂದು ಅನ್ವೇಷಣೆ ಮಾಡಿರ್ತಕ್ಕಂಥ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅವ್ರು ಮಾಡಿದ್ದೆ ಅದಲ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್. ಈಗ ಇಡೀ ಜಗತ್ತಲ್ಲಿ ಹೇಳ್ತಾ ಇದಾರೆ, ಹೌದಾ, ಇಸ್ರೇಲ್ ಟೆಕ್ನಾಲಜಿ ಅಂತ. ಅವ್ರೇನೋ ಅವ್ರ ಅಜ್ಜನ ಕಾಲದಲ್ಲಿ ಅಲ್ಲಿ ಇರ್ಲೇ ಇಲ್ವಲ್ಲ, ಅವ್ರೇನೋ ಅವ್ರಿಗೆ ಅದು ಹೆಂಗ್ ಮಾಡ್ಬೇಕು ಅಂತಾನು ಗೊತ್ತಿರಲಿಲ್ಲ. ಈಗ ಅಪ್ಡೇಟೆಡ್ ಟೆಕ್ನಾಲಜಿಯಿಂದ ಅವ್ರು ಮಾಡ್ತಾ ಇದ್ರೆ ಹಂಗ ಚೆನ್ನಾಗಿ ಮಾಡ್ತಾ ಇದಾರಲ್ಲ. ಇಲ್ಲಪ್ಪ ನಮ್ಮ ಮುತ್ತಜ್ಜನ ಕಾಲದಿಂದ ಹಿಂಗೆ ಮಾಡ್ತಿದ್ವಿ, ಹಂಗೆ ಮಾಡ್ಬೇಕು ಅಂತ ಏನ್ ಬೇಡಲ್ಲ ಅದನ್ನ. ಈಗ ಸೈನ್ಸ್ ತೋರಿಸಿದೆಲ್ಲ ಹಿಂಗ್ ಮಾಡಿ ಅಂತ ಹೇಳಿ, ಹಿಂಗ್ ಮಾಡಿದ್ರೆ ಚೆನ್ನಾಗತ್ತೆ ಅಂತ ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ ಈ ತರ ಮಿಷಿನರೀಸ್ ಅಪ್ಡೇಟೆಡ್ ವರ್ಷನ್ಸ್ ಯೂಸ್ ಮಾಡಿ ತೋಟದಲ್ಲಿ ಚೆನ್ನಾಗಿ ಕೆಲಸ ಮಾಡಬಹುದು ಎಲ್ಲರೂ ಅಂತ. ಈ ಮುಂದಿನ ಒಂದು 4-5 ವರ್ಷಗಳಲ್ಲಿ ಇನ್ನು ಯಾವ ರೀತಿಯಿಂದ ಮಾಡಬೇಕು, ಎಷ್ಟು ಜಿಲ್ಲೆಗಳಿಗೆ ವ್ಯಾಪ್ತಿ ಆಗಬೇಕು, ಎಷ್ಟು ಜನರಿಗೆ, ಎಷ್ಟು ರೈತರಿಗೆ ಇದನ್ನ ಮುಟ್ಟಿಸ್ಬೇಕು ಅನ್ನೋದು ಗುರಿ ಇದೆ ಸರ್. ಈಗ ಸದ್ಯಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಾವು ಶಿವಮೊಗ್ಗದಲ್ಲಿ ಇರೋದ್ರಿಂದ ನಮ್ಮ ಸುತ್ತಮುತ್ತ ನಮಗೆ ಸುಲಭ ಆಗ್ತಾ ಇದೆ. ಇನ್ನು ತೀರ್ಥಹಳ್ಳಿಲಿ ಕೊಡ್ತಾ ಇದೀವಿ, ಸಾಗರದಲ್ಲಿ ಕೊಡ್ತಾ ಇದೀವಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಮತ್ತೆ ಕೃಷಿ ಮೇಳ
ತಿಂಗಳುಗಳಿಂದ ನಮಗೆ ಅಲ್ಲಿ ವಿಡಿಯೋಸ್ ಎಲ್ಲ ನೋಡಿರ್ತಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದಾವೆ. ಸೊ ಅಲ್ಲಿಂದ ನಮಗೆ ಏನಾಗ್ತಾ ಇದೆ, ಬೆಂಗಳೂರು ಸೈಡ್ ಅವರು ಬುಕ್ ಮಾಡ್ತಾ ಇರ್ತಾರೆ ಗಾಡಿನ, ಮೈಸೂರು ಸೈಡ್ ಕೊಡ್ತಾ ಇದೀವಿ, ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದೀವಿ ಎಷ್ಟೊಂದ್ ಕಡೆ. ಬಟ್ ನಮ್ ಪ್ಲಾನ್ ಏನಂದ್ರೆ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಇಲ್ಲ ಈಗ. ನಮಗೆ ಪ್ರೊಡಕ್ಷನ್ ತಿಂಗಳಿಗೆ ಮಾಡಕ್ಕಾಗ್ತಿರೋದು 5 ರಿಂದ 6 ಗಾಡಿ ಮಾಡಬಹುದು ನಾವು, ಆಯ್ತಾ. ನಮಗೆ ಅದಕ್ಕೆ ವರ್ಷಕ್ಕೆ ನಾವು 80 ರಿಂದ 100 ಗಾಡಿನೇ ಮ್ಯಾಕ್ಸಿಮಮ್ ಮಾಡಕ್ಕಾಗ್ತಿರೋದು, ಅದಕ್ಕಿಂತ ಜಾಸ್ತಿ ನಮಗೆ ಈಗ ಮಾಡಕ್ಕಾಗ್ತಾ ಇಲ್ಲ. ಹೇಗೆ ನೀವು ಅವರ ಬೇಡಿಕೆ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಟ್ಟು ಇದು ಮಾಡ್ತೀರಾ? ಇಲ್ಲ, ನಮಗೆ ಈಗ 2-3 ವರ್ಷದಿಂದ ಬೇಡಿಕೆನೇ ಜಾಸ್ತಿ ಇದೆ. ನಮಗೆ ಮಾಡಕ್ಕಿಂತ ಜಾಸ್ತಿ ನಮಗೆ ಆರ್ಡರ್ಸ್ ಇರ್ತಾ ಇತ್ತು. ಬಟ್ ನಮಗೀಗ ಅದೇ ನಾನು ಹೇಳಿದ್ನಲ್ಲ, ಸ್ಕೇಲ್ ಅಪ್ ಮಾಡಬೇಕು ಅಂದ್ರೆ ಜಾಸ್ತಿ ಒಂದೇ ಸತಿ 100 ಗಾಡಿ ಮಾಡಬೇಕು ಅಂದ್ರೆ ಕಷ್ಟ ಇದೆ, ಸುಲಭ ಇಲ್ಲ ಅದು. ನಮಗೆ ಅಷ್ಟೇ ಜನ ಲೇಬರ್ಸ್ ಬೇಕು, ಅಷ್ಟೇ ಮಿಷನರೀಸ್ ಬೇಕು, ಎಲ್ಲದೂ ಬೇಕು. ಅದನ್ನ ನಾವೀಗ ನೀಟಾಗಿ ತಗೊಂಡು ಹೋಗ್ತಾ ಇದೀವಿ, ಹ್ಯಾಂಡ್ ಇನ್ ಹ್ಯಾಂಡ್. ಆರ್ಡರ್ಸ್ ಬಂದಂಗೆ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಮಾಡ್ಕೊಂಡು ಎಲ್ಲದೂ ಕೊಲಾಬರೇಟಿವ್ ಆಗಿ ಮಾಡ್ತಾ ಇದೀವಿ. ಈಗ ನಮ್ಮ ಟಾರ್ಗೆಟ್ ಮುಂದಿನ ವರ್ಷದಿಂದ ನಾವು 200 ಗಾಡಿನಾದ್ರೂ ಮಾಡಬೇಕು. 200 ರಿಂದ 300 ಗಾಡಿ ನಾವು ಜನ ಕೊಡಂಗ್ ಆಗ್ಬೇಕು. ಇನ್ನ ಒಂದು 5 ವರ್ಷದಲ್ಲಿ ನಾವು 1000 ಮೇಲೆ ಪ್ರತಿ ವರ್ಷ ಕೊಡಂಗ್ ಆಗ್ಬೇಕು ಅಂತಾನೆ ನಮ್ಮ ತಲೆಯಲ್ಲೂ ಇರೋದು. ನಾವು ಏನ್ ದೊಡ್ಡ ದೊಡ್ಡ ಟ್ರಾಕ್ಟರ್ಸ್ ಕಂಪನೀಸ್ ಏನಿದೆ ಅವರಿಗೆ ಕಾಂಪಿಟೇಷನ್ ಲೆವೆಲ್ ಅಲ್ಲೇ ನಾವು ಮಾಡಬೇಕು ಅಂತಾನೆ ಇರೋದು. ಬಟ್ ನಮಗೆ ಇಷ್ಟು ವರ್ಷ ಟೆಕ್ನಾಲಜಿ ಡೆವಲಪ್ ಮಾಡಿ ಜನಕ್ಕೆ ಅಪ್ಡೇಟೆಡ್ ಕ್ವಾಲಿಟಿ ಕೊಡಕ್ಕೆ ಬೇಕಾಗಿತ್ತು ಬಿಡಿ. ಈಗ ಹಂಗಾಗಿ ನಮಗೆ ಇನ್ಮೇಲಿಂದ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿ ಜಾಸ್ತಿ ರೀಚ್ ಮಾಡಕ್ಕೂ ಟ್ರೈ ಮಾಡ್ತೀವಿ ಇನ್ಮೇಲೆ. ಆಮೇಲೆ ಈಗ ಉದ್ಯೋಗ ಒಂದು ಸೃಷ್ಟಿಯಲ್ಲಿ ಕೂಡ ತಾವು ತಮ್ಮದೇ ಆದ ಒಂದು ಅಂದರೆ ತಾವು ಉದ್ಯಮಿ ಆಗಿರೋದೇನೆ ಬೇರೆಯವ್ರಿಗೆ ಉದ್ಯೋಗ ಕೊಟ್ಟು ಸಮಾಜಮುಖಿ ಕೆಲಸನೂ ಮಾಡ್ತಾ ಇದ್ದೀರಾ. ಮತ್ತು ಈ ಒಂದು ಕಾರ್ಯಕ್ರಮ ಕೇಳುಗರಿಗೆ ಕೊನೆಯದಾಗಿ ಹೇಳೋದಾದರೆ, ಅವರು ಈಗ ಯಾರು PUC ಮುಗಿಸ್ಕೊಂಡು ಕೆಲವೊಬ್ಬರಿಗೆ ಮುಂದೆ ಓದೋಕ್ಕೆ ಆಗೋದಿಲ್ಲ, ಜಮೀನು ಇರ್ತದೆ, ಜಮೀನು ಕಡೆ ಬಂದಿರ್ತಾರೆ, ಅಂಥವ್ರಿಗಾಗಲಿ ಅಥವಾ ಇದರಲ್ಲಿ ಹೆಚ್ಚಿನದಾಗಿ ನಾವು ಮುಂದೆ ಈ ಕೃಷಿಲಿನೇ ಅಥವಾ ಈ ಥರದ್ದು ಅನ್ವೇಷಣೆಯಲ್ಲಿ ಈ ಥರದ ಒಂದು ತಂತ್ರಜ್ಞಾನದಲ್ಲಿ ತೊಡಗಿಸ್ಬೇಕು ಅಂತಕ್ಕಂಥ ಯುವಕರಿಗೆ, ಯುವ ರೈತರಿಗೆ, ಆಮೇಲೆ ಯುವತಿಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಯಂಗ್ಸ್ಟರ್ಸ್ ಯಾರ್ಯಾರು ಯುವಕರು ಏನೇನಿದ್ದಾರೆ, ಫಾರ್ಮಿಂಗ್ ಮಾಡಬೇಕು ಅಂತ ಆಸೆ ಇದ್ದವರು ಟೆಕ್ನಾಲಜಿ ಯೂಸ್ ಮಾಡಿ, ಹಳೆಯ ಕಾಲದ ಬಿಟ್ಟು ಒಂಚೂರು ಟೆಕ್ನಾಲಜಿ ಕಡೆ ಅಪ್ಡೇಟ್ ಆಗಿ, ಮತ್ತೆ ಸುಮ್ಮನೆ ಈಗ ಯೂಟ್ಯೂಬ್ ಅಲ್ಲಿ ನೋಡಿದೆಲ್ಲ ಮಿಷಿನರೀಸ್ ಎಲ್ಲ ತಗೊಳಕ್ ಹೋಗಬೇಡಿ. ಅಲ್ಲಿ ಹೋಗಿ ಜಾಗದಲ್ಲಿ ನೋಡಿ, ಕೆಲಸ ಮಾಡ್ತಿದ್ಯಾ ನೋಡಿ, ಎಲ್ಲ ಮಾಡಿ ಮಿಷಿನ್ ಪರ್ಚೇಸ್ ಮಾಡಿ. ಯಾಕಂದ್ರೆ ತುಂಬಾ ಮೋಸ. ಹೌದೌದು ಸರ್, ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ ಕೆಲಸ ಮಾಡ್ತಾ ಇದೆ ಅಂತ, ಅದು ಅದೇನ್ ನೆಟ್ಟು ಕೆಲಸ ಮಾಡ್ತಾ ಇರಲ್ಲ. ಈಗ ನೆಲ ಆಗಿ ಅದು ಯಾವ್ದೋ ಮಿಷಿನ್ ಕೊಟ್ಟಿರ್ತಾರೆ, ಅದ್ ನಾವು ನಿಜವಾಗ್ಲೂ ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ಮ ಕೈಗೆಲ್ಲ ವೈಬ್ರೇಷನ್ ಬರುತ್ತೆ, ಹಿಡ್ಕೊಳಕ್ ಆಗಲ್ಲ, ರಿವರ್ಸ್ ಹೊಡಿತಾ ಇರುತ್ತೆ, 1000 ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಸ್ಟಡಿ ಮಾಡಿ ಮಿಷಿನ್ ತಗೊಳ್ಳಿ. ಬಟ್ ಸೈಂಟಿಫಿಕ್ ಫಾರ್ಮಿಂಗ್ ಎಲ್ಲರೂ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಯುವಕರಿಗೆ ನೀವು ಆದಷ್ಟು ನಿಮ್ಮೂರಲ್ಲಿ ಈ ತರ ಯಾವ್ದಾದ್ರು ಸ್ಟಾರ್ಟ್ಅಪ್ಸ್ ಇದ್ದು ಏನೇ ಇದ್ರು ಅಲ್ಲಿ ಕೆಲಸ ಮಾಡಕ್ ಟ್ರೈ ಮಾಡಿ, ನಿಮಗೆ ಎಲ್ಲದೂ ಕಲ್ತ್ಕೋಬಹುದು. 1 ವರ್ಷ ನೀವು ಅಲ್ಲೆಲ್ಲ ಕೆಲಸ ಮಾಡೋದ್ರಿಂದ, ಈ ತರ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಕೆಲಸ ಮಾಡೋದ್ರಿಂದ ನೀವೆಲ್ಲಾ ವಿಷಯನೂ ಕಲ್ತ್ಕೊಂತೀರಾ. ಆಮೇಲೆ ಬೇಕಾದ್ರೆ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗಿ, ದೊಡ್ಡ ದೊಡ್ಡ ಊರಿಗೆ ಹೋಗಿ ಆರಾಮಾಗಿ ಬೆಳೆಯೋದಕ್ಕೆ ನೋಡಿ. ಮತ್ತೆ ನೀವು ಜನಕ್ಕೆ ಏನ್ ಕೊರತೆ ಇದೆ, ನಮ್ಮ ಫಾರ್ಮರ್ಸ್ ಆಗಿರ್ಬೋದು, ಬೇರೆ ಯಾರಿಗೆ ಆಗಿರ್ಬೋದು, ಯಾವ ಸೆಕ್ಟರ್ ಕೊರತೆ ಇದ್ರೆ ಅದನ್ನ ಸಾಲ್ವ್ ಮಾಡಕ್ ನಾನೇನಾರ ಮಿಷಿನ್ ಮಾಡೋಣ ಅಂತ ಎಲ್ಲರೂ ಒಂದ್ ತಲೆಯಲ್ಲಿ ಎಲ್ಲರೂ ಯೋಚನೆ ಬರ್ಲಿ. ಒಂಚೂರು ಬುದ್ಧಿವಂತರು ನೀವು ಅನ್ಕೊಂಡಿರೋರ ಅದನ್ನ ಟ್ರೈ ಮಾಡಿ ಅಂತ. ಅದಾಯ್ತು. ಮತ್ತೆ ಜೊತೆಗೆ ಈಗ ಕೆಲವೊಬ್ರು ಎಲೆಮರೆ ಕಾಯಿ ಹಾಗೆ ಇರ್ತಾರೆ, ಅನ್ವೇಷಣೆ ಮಾಡಿರ್ತಾರೆ, ಅವ್ರಿಗೆ ಎಲ್ಲಿ ಏನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು ಅನ್ನೋದು ವಿಚಾರ ಗೊತ್ತಿರಲ್ಲ. ಅಂತ ರೈತರು ಕೂಡ ತಮ್ಮನ್ನ ಸಂಪರ್ಕಿಸ್ತಾರೆ. ಅಂತವ್ರು ಯಾರೇ ಇದ್ರು ನಮ್ಮನ್ನು ಸಂಪರ್ಕ ಮಾಡಿ. ಅನ್ವೇಷಣಾ ಅಂತ ಏನಿದೆ ಶಿವಮೊಗ್ಗದಲ್ಲಿ ಪೆಸೆಟ್ ಕಾಲೇಜಲ್ಲಿ ಇದೆ, ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ, ನಿಮಗೆ ಬಹಳ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾರೆ. ನೀವು ಬಿಸ್ನೆಸ್ ಹೆಂಗ್ ಮಾಡಬೇಕು, ಪ್ರಾಡಕ್ಟ್ ಡೆವಲಪ್ ಮಾಡೋದ್ರಿಂದ ಹಿಡಿದು ಜನರಿಗೆ ಹೋಗಿ ಮಾರೋದ್ರಿಂದ ಹಿಡಿದು ಫಿನಾನ್ಸ್ ನಿಮ್ಮ ಅಕೌಂಟ್ಸ್ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ಎಲ್ಲದನ್ನು ಅನುಕೂಲ ಮಾಡ್ತಾರೆ. ನೀವು ಯಾರೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿದ್ರು, ನಿಮಗೇನೋ ಜನ ಕೊಡಬೇಕು ಅಂತ ಏನೇ ಮಾಡಿದ್ರು, ನೀವೆಲ್ಲರೂ ಈಗ ನಾನೇನು ಅನ್ವೇಷಣಾ ಅಂತಂದೆ, ನೀವು ಒಂದ್ಸತಿ ಅಪ್ರೋಚ್ ಮಾಡಿ. ಇದನ್ನ ಯಾರೇ ಕೇಳ್ತಾ ಇದ್ರು ಎಲ್ಲರಿಗೂ ಹತ್ರ ಇರುತ್ತೆ ಅನ್ಕೊಂತೀನಿ ಶಿವಮೊಗ್ಗ, ಒಂದ್ಸತಿ ಅಪ್ರೋಚ್ ಮಾಡಿ ನೀವೆಲ್ಲರೂ. ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ, ಯುವತಿಯರಿಗೆ, ಯುವ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರೇ ಆದರೂ ಈಗ ಫಾರ್ಮಿಂಗ್ ಹಳೆ ಏಜ್ ಆಗಿರೋರಾಗಿರ್ಬೋದು, ನಮ್ಮ ಅಪ್ಪನ ವಯಸ್ಸಿನವರಾಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಲರೂ ಮಾಡರ್ನೈಸ್ಡ್ ಫಾರ್ಮಿಂಗ್, ಸೈಂಟಿಫಿಕ್ ಫಾರ್ಮಿಂಗ್ ಕಡೆಗೆ ಜಾಸ್ತಿ ಒತ್ತು ಕೊಡಿ. ಎಲ್ಲರೂ ಈಗ ನಮ್ಮೂರ ಕಡೆ ಈಗ ಆಲ್ರೆಡಿ ಔಷಧಿ ಹೊಡಿತಾ ಇಲ್ಲ ಯಾರು, ಇಲ್ಲೇನು ಮಾಡ್ತಾ ಇರಲಿಲ್ಲಪ್ಪ, 100 ವರ್ಷದಿಂದನೂ ಮಾಡಿರಲಿಲ್ಲ ಅಂತ ಮಾಡ್ತಾ ಇಲ್ಲ ಯಾರು. ಹಂಗಾಗಿ ಇಲ್ಲ, ಅದಕ್ಕೆ ಏನೇನು ಮಾಡಬೇಕು, ಸೈಂಟಿಫಿಕ್ ಆಗಿ ಯಾರ್ಯಾರು ಏನೇನು ಮಾಡಬೇಕು ಅದೆಲ್ಲದನ್ನು ಮಾಡಿ. ಯಾರೋದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇದೇನು ಬಿಡು ನಡೆಯುತ್ತೆ ನಂಗೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಸೈಂಟಿಫಿಕ್ ಫಾರ್ಮಿಂಗ್ ಮಾಡೋದ್ರಿಂದ ದೇಶನೂ ಚೆನ್ನಾಗಾಗತ್ತೆ, ನಾವು ಚೆನ್ನಾಗಿ ಇಳುವರಿನೂ ಚೆನ್ನಾಗಿ ತೆಗಿಬೋದು, ನಾವು ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಯಂಗ್ಸ್ಟರ್ಸು ಅಷ್ಟೇ, ಯಾರೇ ಯುವಕರಿದ್ರು ನೀವು ಹೊಸ ಬಿಸ್ನೆಸ್ ಮಾಡೋ ಐಡಿಯಾದಿಂದನೇ ಹೊರಗೆ ಬನ್ನಿ. 1-2 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, 3 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ. 22ಕ್ಕೆ ಓದ್ ಮುಗಿಸಿರ್ತೀರಾ ನೀವು, 25ವರೆಗೂ ನಿಮ್ ಏಜ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಆಮೇಲೆ ಎಲ್ಲರ ಕೆಲಸಕ್ಕೆ ಹೋಗ್ಬೋದು. 3 ವರ್ಷ ಏನಾರು ಮಾಡೋಣ, ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಎಲ್ಲರೂ ಟ್ರೈ ಮಾಡಿ. ಒಂದು ಕಾಂಟ್ರಿಬ್ಯೂಷನ್ ಟ್ರೈ ಮಾಡೋದ್ರಿಂದ ಅಕಸ್ಮಾತ್ ಜನಕ್ಕೆ ಹೆಲ್ಪ್ ಆಗಿ ನಿಮ್ ಚೆನ್ನಾಗಾದ್ರೆ ಆಗ್ಬಿಡ್ಲಿಲ್ಲ, 100 ಜನ ಕೆಲಸ ಸಿಕ್ಕಿದ್ರೆ ಸಿಗ್ಲಿಲ್ಲ, ಇನ್ನೊಂದು 4 ಜನ ಹಾಳಾದ್ರೆ ಏನ್ ಪರವಾಗಿಲ್ಲ, ಅವ್ರು ಮತ್ತೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಅದರಲ್ಲಿ ಒಂದು 10 ಜನ ಮಾಡಿ, 1-2 ಕ್ಲಿಕ್ ಆದ್ರೂ ಸಾಕು, ಸಮಾಜಕ್ಕೆ ಭಾರಿ ಒಳ್ಳೇದಾಗತ್ತೆ. ಅಂದ್ರೆ ಎಕಾನಾಮಿಕಲ್ ಆಂಗಲ್ ಅಲ್ಲೂ ಒಳ್ಳೇದಾಗತ್ತೆ, ಒಂದು ಸೊಸೈಟಿ ಡೆವಲಪ್ ಮಾಡೋದ್ರಿಂದನೂ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಕೊನೆಯದಾಗಿ ನಿಮ್ಮನ್ನ ಸಂಪರ್ಕಿಸುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಸರ್, ನಿಮಗೆ ಸಂಪರ್ಕಿಸಬೇಕು ಅಂತ ಅಂದ್ರೆ ನಮಗೆ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9481 211 092. ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾವು ಎನಿ ಟೈಮ್ ಸಿಗ್ತೀವಿ.
ತುಂಬ ಧನ್ಯವಾದ ವಿಶ್ವನಾಥ್ ಅವರೇ. ಇದುವರೆಗೆ ತಾವು ಈ ಉದ್ಯಮಶೀಲತೆ ಅನ್ನೋದನ್ನು ಯಾವ ರೀತಿಯಿಂದ ತಾವು ವಿದ್ಯಾಭ್ಯಾಸ ಮುಗಿಸಾದ್ಮೇಲೆ ಮುಂದುವರ್ಸ್ಕೊಂಡು ಬಂದಿದ್ದೀರಿ, ಆಮೇಲೆ ಫಾರ್ಮ್ಲ್ಯಾಂಡ್ ಅಂತಕ್ಕಂಥ ಒಂದು ಇಂಡಸ್ಟ್ರಿ, ಒಂದು ಕಂಪನಿಯನ್ನೇ ತಾವು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀರಾ. ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರೀತಿಯ ಸಹಕಾರ ಸಹಾಯ ಸಿಗಲಿ ಅಂತ ನಾವು ಕೂಡ ಆಶಿಸುತ್ತಾ, ಮತ್ತು ನಮ್ಮ ರೈತ ಬಾಂಧವರು ಕೆಲವೊಬ್ಬರಲ್ಲಿ ಅವರಲ್ಲಿ ಇನ್ನೋವೇಟಿವ್ ಅಪ್ರೋಚ್ ಇರುತ್ತೆ, ಅಂದರೆ ಸಂಶೋಧನಾತ್ಮಕ ಒಂದು ಯೋಚನೆಗಳು ಇರ್ತವೆ. ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರ ಜಮೀನೇ ಅಳವಡಿಸಿರ್ತಾರೆ. ಬೇರೆ ಯಾರಿಗೂ ಹೇಳ್ಕೊಂಡ್ರೆ ಅಯ್ಯೋ ಮುಜುಗರ ಆಗುತ್ತೋ ಅಥವಾ ನಾನು ಮಾಡೋದು ತಪ್ಪು ಅಂತ ಹಿಂಗೆಲ್ಲ ಇರ್ತಾರೆ. ಅಂಥವರು ಕೂಡ ನಿಮ್ಮನ್ನು ಸಂಪರ್ಕಿಸಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಯಲ್ಲಿ ತಮ್ಮ ಅನಿಸಿಕೆ ಮತ್ತು ತಮ್ಮ ಉದ್ಯಮಶೀಲದ ಒಂದು ಸ್ಟಾರ್ಟಪ್ ಕುರಿತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ವಿಶ್ವನಾಥ್ ಅವರೇ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.